Hello everyone. In this class we are going to study 9th standard social chapter 3 state government. ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಯೂನಿಯನ್ ಗವರ್ನಮೆಂಟ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಯೂನಿಯನ್ ಗವರ್ನಮೆಂಟ್ ಅಂದರೆ ಸೆಂಟ್ರಲ್ ಅಥವಾ ಇಂಡಿಯಾಗೆ ಟೋಟಲ್ ಗವರ್ನಮೆಂಟ್ ಏನಿದೆ ಅದನ್ನು ಯೂನಿಯನ್ ಗವರ್ನಮೆಂಟ್ ಅಂತೀವಿ. ಇಲ್ಲಿ ನಾವು ಸ್ಟೇಟ್ ಗವರ್ನಮೆಂಟ್ ಕರ್ನಾಟಕ, ತಮಿಳುನಾಡು, ಆಂಧ್ರ ಈ ಥರ ಒಂದೊಂದು ಸ್ಟೇಟ್ಗೂ ಒಂದೊಂದು ಗವರ್ನಮೆಂಟ್ ಇರುತ್ತೆ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ, ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಲೆಸನ್? ದಿ ನೇಚರ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್, ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ವಿಧಾನಸಭಾ, ವಿಧಾನಸೌಧ, ವಿಧಾನ ಪರಿಷತ್ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತೀವಿ. ಏನು ಕೆಲಸ ಮಾಡ್ತಾರೆ, ಮೆಂಬರ್ ಆಗಬೇಕು ಅಂದರೆ ಏನು ಕ್ವಾಲಿಫಿಕೇಷನ್ಸ್ ಇರಬೇಕು, ಮತ್ತು ಒಂದು ವಿಧಾನಸಭಾದು ಏನು ಫಂಕ್ಷನ್ಸ್ ಇರುತ್ತೆ ಅದ್ರ ಬಗ್ಗೆ ನೋಡ್ತೀವಿ. ನೆಕ್ಸ್ಟ್ ಸ್ಟೇಟ್ ಎಕ್ಸಿಕ್ಯೂಟಿವ್ ಯಾವ ಥರ ಇರುತ್ತೆ, ಮತ್ತು ಗವರ್ನರ್ ಬಗ್ಗೆ ಅವರ ಕ್ವಾಲಿಫಿಕೇಷನ್ ಮತ್ತು ಗವರ್ನರ್ ಏನು ಕೆಲಸ ಮಾಡ್ತಾರೆ ಅದು ನೋಡ್ತೀವಿ. ನೆಕ್ಸ್ಟು ಚೀಫ್ ಮಿನಿಸ್ಟರ್ನ ಯಾವ ರೀತಿ ಅಪಾಯಿಂಟ್ ಮಾಡ್ತಾರೆ ಮತ್ತು ಚೀಫ್ ಮಿನಿಸ್ಟರ್ ಏನೇನು ಕೆಲಸ ಮಾಡಬೇಕು ಅದ್ರ ಬಗ್ಗೆ ಕಂಪ್ಲೀಟಾಗಿ ಈ ಚಾಪ್ಟರಲ್ಲಿ ನಾವು ತಿಳ್ಕೊಳ್ತೀವಿ. ದಿ ಯೂನಿಯನ್ ಆಫ್ ಇಂಡಿಯಾ ಕಂಪ್ರೈಸಸ್ ಆಫ್ 28 ಸ್ಟೇಟ್ಸ್ ಆ್ಯಂಡ್ 9 ಯೂನಿಯನ್ ಟೆರಿಟರೀಸ್. ನೋಡಿ, ಇದು ಚೇಂಜ್ ಆಗಿದೆ, ಇದು ಹಳೆ ಕಾಲದ್ದು ಇನ್ನೂ ಅಪ್ಡೇಟ್ ಆಗಿಲ್ಲ. ಇದು 28 ಸ್ಟೇಟ್ಸ್ ಇದೆ ಈಗ, ಮತ್ತು 9 ಯೂನಿಯನ್ ಟೆರಿಟರೀಸ್ ಇದೆ. ಓಕೆ, ದಿ ಸ್ಟೇಟ್ ಗವರ್ನಮೆಂಟ್ಸ್ ಫಾಲೋ ದಿ ಮಾಡೆಲ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ದಸ್ ಹ್ಯಾವ್ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ. ನೋಡಿ, ಸ್ಟೇಟ್ ಗವರ್ನಮೆಂಟ್ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಥರನೇ ಸೇಮ್ ಸ್ಟ್ರಕ್ಚರ್ನ ಫಾಲೋ ಆಗುತ್ತೆ. ಅಲ್ಲಿ ಲೋಕಸಭಾ, ರಾಜ್ಯಸಭಾ 2 ಹೌಸಸ್ ಯಾವ ಥರ ಇದೆ ಅದೇ ರೀತಿ ಇಲ್ಲಿ ವಿಧಾನಸಭಾ ಮತ್ತು ವಿಧಾನ ಪರಿಷತ್ ಅಂತ 2 ಹೌಸಸ್ ಬರುತ್ತೆ. ಓಕೆ, ಅದೇ ಥರ ಲೆಜಿಸ್ಲೇಚರ್ ಇರುತ್ತೆ, ಎಕ್ಸಿಕ್ಯೂಟಿವ್ ಇರುತ್ತೆ, ಜುಡಿಷಿಯರಿ ಇರುತ್ತೆ, ಎಲ್ಲ ಸೇಮ್. ಅದು ಟೋಟಲ್ ಇಂಡಿಯಾಗೆ, ಇದು ಟೋಟಲ್ ಸ್ಟೇಟ್ಗೆ ಅಷ್ಟೇ. ದಿ ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ದ ಪವರ್ ಟು ಫ್ರೇಮ್ ಲಾಸ್ ಆನ್ ದಿ ಸಬ್ಜೆಕ್ಟ್ಸ್ ಅಂಡರ್ ದಿ ಸ್ಟೇಟ್ ಲಿಸ್ಟ್ ಆ್ಯಂಡ್ ಇಂಪ್ಲಿಮೆಂಟ್ ದೆಮ್. ಸ್ಟೇಟ್ ಗೌರ್ಮೆಂಟ್ಗೆ ಏನು ಪವರ್ ಇರುತ್ತೆ ನೋಡಿ, ಸೆಂಟ್ರಲ್ ಲಿಸ್ಟ್ ಮತ್ತು ಸ್ಟೇಟ್ ಲಿಸ್ಟ್ ಅಂತ ಒಂದು ಲಿಸ್ಟ್ ಇರುತ್ತೆ, ಯಾರ್ಯಾರ್ದು ಏನೇನು ಕೆಲಸ ಮಾಡಬೇಕು ಅಂತ. ಅದರಲ್ಲಿ ಸ್ಟೇಟ್ ಲಿಸ್ಟಲ್ಲಿ ಏನೇನು ಬರುತ್ತೆ ಆ ಕೆಲಸಗಳನ್ನ ಇವರು ಇಂಪ್ಲಿಮೆಂಟ್ ಮಾಡ್ತಾರೆ. ಸಮ್ ಸ್ಟೇಟ್ಸ್ ಹ್ಯಾವ್ 2 ಹೌಸಸ್ ಲೈಕ್ ದಿ ಪಾರ್ಲಿಮೆಂಟ್, ವೆರಾಸ್ ಸಮ್ ಸ್ಟೇಟ್ಸ್ ಹ್ಯಾವ್ ಓನ್ಲಿ ಲೋವರ್ ಹೌಸ್, ಲೆಜಿಸ್ಲೇಟಿವ್ ಅಸೆಂಬ್ಲಿ. ನೋಡಿ, ಯೂನಿಯನ್ ಗವರ್ನಮೆಂಟ್ ನೀವು ತಿಳ್ಕೊಳ್ತಾ ಇರಬೇಕಾದ್ರೆ ಅಲ್ಲಿ ಕೇಳಿದಿರಿ 2 ಹೌಸಸ್ ಆಫ್ ಪಾರ್ಲಿಮೆಂಟ್, ಅಪ್ಪರ್ ಹೌಸ್ನ ರಾಜ್ಯಸಭಾ ಅಂತಲೂ ಕರೀತಾರೆ, ಲೋವರ್ ಹೌಸ್ನ ಲೋಕಸಭಾ ಅಂತ ಕೂಡ ಕರೀತಾರೆ. 2 ಹೌಸಸ್ ಇದೆ ಅಂತ ಕೇಳಿದ್ವಿ. ಅದೇ ರೀತಿ ಸ್ಟೇಟಲ್ಲೂ ಕೂಡ 2 ಹೌಸಸ್ ಇರುತ್ತೆ. ಆದರೆ ಕೆಲವು ಸ್ಟೇಟ್ಸಲ್ಲಿ ಬಂದು ಬರೀ 1 ಹೌಸ್ ಮಾತ್ರ ಇರುತ್ತೆ. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ 2 ಹೌಸಸ್ ಬರುತ್ತೆ, ವಿಧಾನಸಭಾ ಮತ್ತು ವಿಧಾನ ಪರಿಷತ್. ಆದರೆ ಕೆಲವು ಸ್ಟೇಟಲ್ಲಿ ಬರೀ ಒಂದೇ ಹೌಸ್ ಇರುತ್ತೆ, ಅದು ವಿಧಾನಸಭಾ ಮಾತ್ರ ಅಥವಾ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮಾತ್ರ. ಸ್ಟೇಟ್ ಲೆಜಿಸ್ಲೇಚರ್. ಈಗ ಲೆಜಿಸ್ಲೇಚರ್ ಯಾವ ಥರ ಇದೆ ನೋಡೋಣ. ಸ್ಟೇಟ್ ಲೆಜಿಸ್ಲೇಚರ್ ಈಸ್ ಕಂಪೋಸ್ಡ್ ಆಫ್ ದಿ ಗವರ್ನರ್ ಆ್ಯಂಡ್ 2 ಹೌಸಸ್. ಇದರಲ್ಲಿ ಕೂಡ ಗವರ್ನರ್ ಇರ್ತಾರೆ ಮತ್ತು 2 ಹೌಸಸ್ ಇರುತ್ತೆ. ಗವರ್ನರ್ ಗೊತ್ತು ನಿಮಗೆ, ಮತ್ತು 2 ಹೌಸಸ್ ಆಲ್ರೆಡಿ ಹೇಳಿದ್ದೀನಿ, ವಿಧಾನಸಭಾ ಮತ್ತು ವಿಧಾನ ಪರಿಷತ್. ಅಪ್ಪರ್ ಹೌಸ್ನ ನಾವು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರಿತೀವಿ, ವಿಧಾನ ಪರಿಷತ್, ಮತ್ತು ಲೋವರ್ ಹೌಸ್ನ ನಾವು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ವಿಧಾನ ಸಭಾ ಅಂತ ಕರಿತೀವಿ. ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆ್ಯಸ್ ರೆಪ್ರೆಸೆಂಟೇಟಿವ್ಸ್ ಆಫ್ ಪೀಪಲ್ಸ್, ವೆರ್ ಆಸ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆ್ಯಸ್ ರೆಪ್ರೆಸೆಂಟೇಟಿವ್ಸ್ ಫ್ರಮ್ ವೇರಿಯಸ್ ಫೀಲ್ಡ್ಸ್. ಈಗ ಏನು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದರೆ MLA ಎಲೆಕ್ಷನ್ಸ್ ಇರುತ್ತಲ್ಲ ಆ ಥರ. ಓಕೆ, ಇದರಲ್ಲಿ ಏನು ಮಾಡ್ತೀವಿ, ನಾವೇ ಡೈರೆಕ್ಟಾಗಿ, ಇವಾಗ ಕರ್ನಾಟಕದಲ್ಲಿ ಒಂದು 220-250 ಸೀಟ್ಸ್ ಇದೆ ಅಂದ್ಕೊಳ್ಳಿ, ಅದಕ್ಕೆ ನಾವೇ ವೋಟ್ ಹಾಕಿ ಸೆಲೆಕ್ಟ್ ಮಾಡ್ತೀವಿ. ಇವ್ರನ್ನ ಒಂದು MLA ಥರ ಸೆಲೆಕ್ಟ್ ಮಾಡ್ತೀವಿ. ಇವ್ರು ಹೋಗಿ ಜಾಸ್ತಿ ಜನ ಯಾರು ಸಪೋರ್ಟ್ ಮಾಡ್ತಾರೆ ಅವರು ಗವರ್ಮೆಂಟ್ನ ಫಾರ್ಮ್ ಮಾಡ್ತಾರೆ. ಆದರೆ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಬಂದು ನಾವೆಲ್ಲ ವೋಟ್ ಹಾಕೋಗಿಲ್ಲ. ಓಕೆ, ಯಾರ ಥರದ್ದು ವೋಟ್ ಹಾಕ್ಬೋದು? ಓಕೆ, ಟೀಚರ್ಸ್ ಇರ್ತಾರೆ, ಟೀಚರ್ಸ್ ಏನು ಮಾಡ್ತಾರೆ, ಅವ್ರ ಕಾನ್ಸ್ಟಿಟ್ಯೂಯೆನ್ಸಿ ಟೀಚರ್ಸ್ ಎಲ್ಲ ಸೇರಿ ಅವ್ರ ರೆಪ್ರೆಸೆಂಟೇಟಿವ್ನ ಎಲೆಕ್ಟ್ ಮಾಡ್ತಾರೆ. ಅದೇ ರೀತಿ ಗ್ರ್ಯಾಜುಯೇಟ್ಸ್ ಬರುತ್ತಾರೆ, ಅಂದರೆ ಯಾರ್ಯಾರು ಡಿಗ್ರಿ ಪಾಸ್ ಆಗಿರ್ತಾರೆ ಅವರೆಲ್ಲ ಹೋಗಿ ಅವ್ರು ಇದರಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಈ ಥರ ಅವ್ರವ್ರ ಫೀಲ್ಡಲ್ಲಿರೋವಂಥವ್ರು ಅವ್ರವ್ರ ರೆಪ್ರೆಸೆಂಟೇಟಿವ್ಸ್ನ ಸೆಲೆಕ್ಟ್ ಮಾಡಿ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಕಳಿಸ್ತಾರೆ. ಓಕೆ, ಅರ್ಥ ಆಯ್ತಾ? ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದರೆ ನಾವು ಎಲೆಕ್ಷನ್ನಲ್ಲಿ ವೋಟ್ ಹಾಕಿ ಕಳಿಸೋವಂಥವ್ರು. ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಫೀಲ್ಡಲ್ಲಿರೋರು ವೋಟ್ ಹಾಕಿ ಕಳಿಸೋವಂಥವ್ರು. ನಾವು ವಿಧಾನಸಭಾ ಅಥವಾ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದ್ರ ಸ್ಟ್ರಕ್ಚರ್ ಏನಿದೆ ನೋಡೋಣ. ದಿ ಸ್ಟ್ರೆಂತ್ ಆಫ್ ದಿ ವಿಧಾನಸಭಾ ಡಿಪೆಂಡ್ಸ್ ಆನ್ ದಿ ಪಾಪ್ಯುಲೇಷನ್ ಆಫ್ ದಿ ಸ್ಟೇಟ್. ಈಗ ಎಷ್ಟು ಜನ ಇರ್ತಾರೆ, ಇವಾಗ ನಾವು ನೋಡಿದ್ವಿ 543, 545 ಎಲ್ಲ ಇದ್ದಾರೆ ನಮಗೆ ಇದರಲ್ಲಿ ಲೋಕಸಭಾಲ್ಲಿ ಅಂತ ಗೊತ್ತಾಯ್ತು ನಮಗೆ. ಆದರೆ ವಿಧಾನಸಭೆಯಲ್ಲಿ ಎಷ್ಟು ಜನ ಇರ್ತಾರೆ? ಇದು ಒಂದೊಂದು ಸ್ಟೇಟ್ಗೂ ಇನ್ನೊಂದು ಸ್ಟೇಟ್ಗೂ ಕೂಡ ತುಂಬ ಡಿಫ್ರೆನ್ಸ್ಗಳಿರುತ್ತೆ. ಕೆಲವು ಸ್ಟೇಟಲ್ಲಿ 200 ಇರುತ್ತೆ, ಕೆಲವು ಸ್ಟೇಟಲ್ಲಿ 300 ಕೂಡ ಇರುತ್ತೆ. ಆ ಥರ ಇದು ಪಾಪ್ಯುಲೇಷನ್, ಒಂದು ಸ್ಟೇಟ್ ಪಾಪ್ಯುಲೇಷನ್ ಏನಿದೆ ಅದ್ರ ಮೇಲೆ ಡಿವೈಡ್ ಮಾಡ್ತಾರೆ. ಬಟ್ ಆದರೆ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ನ ಲಿಮಿಟ್ ಮಾಡಿದ್ದಾರೆ. ದಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸೀಟ್ಸ್ ಇನ್ ಎನಿ ವಿಧಾನಸಭಾ ಶುಡ್ ನಾಟ್ ಎಕ್ಸೀಡ್ 500. ಈಗ ಯಾವುದೋ ಒಂದು ದೊಡ್ಡ ಸ್ಟೇಟ್ ಇತ್ತು, ಉತ್ತರ ಪ್ರದೇಶ ಥರ ತುಂಬ ಪಾಪ್ಯುಲೇಷನ್ ಇದ್ದಾರೆ, 20 ಕೋಟಿ ಜನ ಇದ್ದಾರೆ ಅಂದ್ಕೊಳ್ಳಿ. ಅಂಥ ಸ್ಟೇಟ್ಸಲ್ಲಿ
ಇವಾಗ 600 700 ಎಲ್ಲ ಮಾಡ್ಕೊಳ್ಳೋ ಹಾಗಿಲ್ಲ. ಮ್ಯಾಕ್ಸಿಮಮ್ 500 ಇರುತ್ತೆ, ಅದಕ್ಕಿಂತ ಒಳಗಡೆನೇ ಇರಬೇಕು. ಆರ್ ಬಿ ಬಿಲೋ 60. ಮಿನಿಮಮ್ ಎಷ್ಟಿರಬೇಕು? ಕಮ್ಮಿ ಅಂದರೆ ಇವಾಗ ಯಾವುದೋ ಒಂದು ಚಿಕ್ಕ ಸ್ಟೇಟ್ ಇತ್ತು, ನಾಗಾಲ್ಯಾಂಡ್ ಥರ ಅಥವಾ ಸಿಕ್ಕಿಂ ಥರ ಯಾವುದೋ ಒಂದು ಚಿಕ್ಕ ಸ್ಟೇಟ್, ಅದರಲ್ಲಿ ಎಷ್ಟು ಜನ ಇರ್ಬೋದು? ಒಂದು 10 ಜನ ಇದ್ರೆ ಆಗುತ್ತಾ? ಇಲ್ಲ, ಮಿನಿಮಮ್ 60 ಜನ ಇರಲೇಬೇಕು. ಅಂದರೆ ಮಿನಿಮಮ್ 60 ಜನ ಇರಬೇಕು. ಚಿಕ್ಕ ಸ್ಟೇಟ್ ಆದ್ರೂ, ತುಂಬ ದೊಡ್ಡ ಸ್ಟೇಟ್ ಆದರೂ 500 ಜನಕ್ಕಿಂತ ಜಾಸ್ತಿ ಇರಬಾರ್ದು. ದಿ ಗವರ್ನರ್ ಕ್ಯಾನ್ ನಾಮಿನೇಟ್ 1 member ಫ್ರಮ್ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ಇಫ್ ಹಿ ಫೀಲ್ಸ್ ದಟ್ ದೇ ಆರ್ ನಾಟ್ ರೆಪ್ರೆಸೆಂಟೆಡ್ ಪ್ರಾಪರ್ಲಿ. ಕೆಲವು ಸ್ಟೇಟ್ಸಲ್ಲಿ ಗವರ್ನರ್ ಏನಾದರೂ ಓಕೆ ಎಲ್ಲರೂ ಇವರೇ ಇದ್ದಾರೆ, ಆಂಗ್ಲೋ ಇಂಡಿಯನ್ಸ್ನ ಯಾರನ್ನೂ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ಅಂದಾಗ, ಆ ಥರ ಅನಿಸ್ತು ಅಂದರೆ ಗವರ್ನರ್ಗೆ, ಅವರು ಒಬ್ಬರನ್ನ ಅಪಾಯಿಂಟ್ ಮಾಡ್ಬೋದು. ಹವೆವರ್ ದಿ ನಂಬರ್ ಆಫ್ ಸೀಟ್ಸ್ ಇನ್ ಸ್ಮಾಲ್ ಸ್ಟೇಟ್ಸ್ ಈಸ್ ಲೆಸ್. ಕೆಲವು ಸ್ಟೇಟ್ಸ್ ಬರುತ್ತೆ, ಈಗ ಮಿಜೋರಾಂ ಮತ್ತು ಗೋವಾ ಥರ, ಆ ಸ್ಟೇಟ್ಸಲ್ಲಿ 60 ಜನಕ್ಕೂ ಇಡೋಕ್ಕಾಗಲ್ಲ. ಯಾಕೆಂದರೆ ತುಂಬ ಈ ಬೆಂಗಳೂರಷ್ಟು ಅಷ್ಟೇ ಬರುತ್ತೆ ಅದು ಗೋವಾ ಅಂದರೆ. ಅದು ಅಷ್ಟು ಚಿಕ್ಕದಕ್ಕೆ ಬಂದು 60 ಸೀಟ್ ಅಂದರೆ ಯಾವ ಥರ ಲೆಕ್ಕ? ಚೆನ್ನಾಗಿರಲ್ಲ. ಅದಕ್ಕೆ ಅವ್ರಿಗೆ 40 ಮೆಂಬರ್ಸ್ನ ಲಿಮಿಟ್ ಮಾಡಿದ್ದಾರೆ. 2 ಸ್ಟೇಟ್, ಮಿಜೋರಾಂ ಮತ್ತು ಗೋವಾ ಮಾತ್ರ. ದಿ ವಿಧಾನಸಭಾ ಇನ್ ಕರ್ನಾಟಕ ಹ್ಯಾಸ್ 225 members. ನೋಡಿ, ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ? 225 ಮೆಂಬರ್ಸ್ ಇರ್ತಾರೆ. ಇದರಲ್ಲಿ 224ಕ್ಕೆ ಡೈರೆಕ್ಟ್ ಎಲೆಕ್ಷನ್ಸ್ ನಡೆಯುತ್ತೆ. ನಾವೇ ವೋಟ್ ಹಾಕಿ MLAನ ಸೆಲೆಕ್ಟ್ ಮಾಡ್ತೀವಿ. ಒಬ್ಬರನ್ನ ಆಂಗ್ಲೋ ಇಂಡಿಯನ್, ನನ್ನ ಮೇಲೆ ಹೇಳಿದ್ನಲ್ಲ ಆ ಥರ, ಗವರ್ನರು ಅಪಾಯಿಂಟ್ ಮಾಡ್ತಾರೆ. ಸೊ ಕ್ವಾಲಿಫಿಕೇಷನ್ಸ್ ಫಾರ್ ಎ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮೆಂಬರ್. ಈಗ ಗೊತ್ತಾಯಿತು, ಎಲೆಕ್ಷನ್ಗೆ ನಿಲ್ತಾರೆ, ನಾವು ವೋಟ್ ಹಾಕ್ತೀವಿ, ಕಳಿಸ್ತೀವಿ. ಸೊ ಅವ್ರಿಗೂ ಒಂದು ಕ್ವಾಲಿಫಿಕೇಷನ್ ಇರಬೇಕಲ್ವಾ? ಸುಮ್ಮನೆ ಹೋಗ್ಬಿಟ್ಟು ಅಸೆಂಬ್ಲಿಯಲ್ಲಿ ಮೆಂಬರ್ ಆಗಿಬಿಡ್ಬೋದಾ? ಯಾರು ಬೇಕಾದರೂ MLA ಆಗ್ಬೋದಾ? ಇಲ್ಲ, ಕೆಲವು ಕ್ವಾಲಿಫಿಕೇಷನ್ಸ್ ಇರುತ್ತೆ. ಏನು? ಮೊದಲನೇದು, ಶುಡ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ. ಸೇಮ್ ಇದು ಕೂಡ ಯೂನಿಯನ್ ಗೌರ್ಮೆಂಟ್ ಥರನೇ ಬರುತ್ತೆ. ಇದು ಅವರು ಇಂಡಿಯನ್ ಸಿಟಿಸನ್ ಆಗಿರ್ಬೇಕು ಮೆಂಬರ್. MLAಗಳು ಯಾರ್ಯಾರು ಗೆಲ್ತಾರೆ ಅವರೆಲ್ಲ ಇಂಡಿಯನ್ ಸಿಟಿಸನ್ಸ್ ಆಗಿರ್ತಾರೆ. ಶುಡ್ ಹ್ಯಾವ್ ಕಂಪ್ಲೀಟೆಡ್ 25 years ಆಫ್ ಏಜ್. ಅಟ್ಲೀಸ್ಟ್ 25 years ಅಷ್ಟು ಏಜ್ ಆಗಿರ್ಬೇಕು ಅವ್ರಿಗೆ. ತುಂಬ 20 ವರ್ಷ 22 ವರ್ಷಕ್ಕೆಲ್ಲ ಹೋಗಿ ಸೆಲೆಕ್ಟ್ ಆಗೋಕ್ಕಾಗಲ್ಲ. ಶುಡ್ ನಾಟ್ ಬಿ ಎಂಪ್ಲಾಯ್ಡ್ ಇನ್ ಎನಿ ಆಫೀಸ್ ಆಫ್ ಪ್ರಾಫಿಟ್ ಆಫ್ ದಿ ಗವರ್ನಮೆಂಟ್. ಯಾವುದೇ ಗವರ್ನಮೆಂಟ್ ಕೆಲಸದಲ್ಲೂ ಇರಬಾರ್ದು, ಯಾವುದೇ ಗವರ್ನಮೆಂಟ್ ಕಾಂಟ್ರಾಕ್ಟ್ಗಳು ತೊಗೊಳ್ತಾ ಇರಬಾರ್ದು. ಆಯಿತಾ? ಶುಡ್ ನಾಟ್ ಹ್ಯಾವ್ ಬೀನ್ ಪನಿಷ್ಡ್ ಬೈ ಎನಿ ಕೋರ್ಟ್. ಯಾವುದೇ ಕೋರ್ಟಲ್ಲಿ ಇವರಿಗೆ ಶಿಕ್ಷೆ ಆಗಿರಬಾರ್ದು. ಇವರು ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಆಗಿ ಶಿಕ್ಷೆ ಆಗಿರಬಾರ್ದು. ಆಯಿತಾ? ಕೇಸ್ಗಳು ಎಷ್ಟು ಬೇಕಾದರೂ ಇರ್ಬೋದು, ಆದರೆ ಪ್ರೂವ್ ಆಗಿರಬಾರ್ದು. ಶುಡ್ ನಾಟ್ ಬಿ ಆಫ್ ಅನ್ಸೌಂಡ್ ಮೈಂಡ್. ಅಂದರೆ ಮೈಂಡ್ ಇವ್ರ ಕಂಟ್ರೋಲಲ್ಲಿರಬೇಕು. ಇವ್ರು ಹುಚ್ಚರಾಗಿರಬಾರ್ದು ಮೇಯ್ನಾಗೆ. ಅಂದರೆ ಹೆಂಗಂದ್ರೆ ಹಂಗೆ ಆಡೋದು, ಸೈಕೋಪ್ಯಾಥ್ಸ್ ಆಗಿ ಆಡೋದು, ಆ ಥರ ಎಲ್ಲ ಮಾಡಬಾರ್ದು. ಕರೆಕ್ಟಾಗಿರಬೇಕು. ಶುಡ್ ನಾಟ್ ಬಿ ಇನ್ಸಾಲ್ವೆಂಟ್. ಅಂದರೆ ಸಾಲ ಎಲ್ಲ ಮಾಡಿಕೊಂಡು ನಾನು ತೀರ್ಸೋಕ್ಕಾಗಲ್ಲ ಅಂತ ಇದು ಮಾಡಿರ್ತಾರೆ, ನಾನು ಇನ್ಸಾಲ್ವೆಂಟ್ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಆ ಥರ ಡಿಕ್ಲೇರ್ ಮಾಡೋ ಹಾಗೆ ಇಲ್ಲ. ಶುಡ್ ಪೊಸೆಸ್ ದಿ ಕ್ವಾಲಿಫಿಕೇಷನ್ಸ್ ಆ್ಯಸ್ ಡಿಸೈಡೆಡ್ ಬೈ ದಿ ಪಾರ್ಲಿಮೆಂಟ್ ಫ್ರಮ್ ಟೈಮ್ ಟು ಟೈಮ್. ಈಗ ಏನಾದರೂ ಈ ಕ್ವಾಲಿಫಿಕೇಷನ್ ಸಾಕಾಗಿಲ್ಲ, ಬೇರೆ ಏನಾದರೂ ಕ್ವಾಲಿಫಿಕೇಷನ್ಸ್ ಬೇಕು ಅಂತ ಪಾರ್ಲಿಮೆಂಟಲ್ಲಿ ಏನಾದರೂ ಡಿಸೈಡ್ ಆಯಿತು ಅಂದರೆ ಆ ಕ್ವಾಲಿಫಿಕೇಷನ್ಸು ಕೂಡ ಇವ್ರಿಗೆ ಇರಬೇಕಾಗತ್ತೆ. ಇಲ್ಲಿವರೆಗೂ ನಾವು ಯಾವ ರೀತಿ ಸ್ಟ್ರಕ್ಚರ್ ಇರುತ್ತೆ ಲೆಜಿಸ್ಲೇಟಿವ್ ಅಸೆಂಬ್ಲಿದು, ಮತ್ತು ಮೆಂಬರ್ಸ್ ಆಗಬೇಕು ಅಂತ ಹೇಳಿದ್ರೆ ಏನೇನು ಕ್ವಾಲಿಫಿಕೇಷನ್ಸ್ ಇರಬೇಕು, ಇದ್ರ ಬಗ್ಗೆ ನೋಡಿದ್ವಿ. ಈಗ ಟರ್ಮ್ ಆಫ್ ಆಫೀಸ್ ಅಂದರೆ ಒಂದು ಸರಿ ಸೆಲೆಕ್ಟ್ ಆದಮೇಲೆ ಎಷ್ಟು ವರ್ಷ ಇವರು ಅಧಿಕಾರದಲ್ಲಿರ್ಬೋದು, ಅದ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ನೋಡೋಣ. ದಿ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆರ್ ವಿಧಾನಸಭಾ ಆರ್ ಎಲೆಕ್ಟೆಡ್ ಫಾರ್ ದಿ ಟರ್ಮ್ ಆಫ್ 5 years. ಒಂದು ಸರಿ ಎಲೆಕ್ಷನ್ ಆಯಿತು ಅಂದರೆ 5 ವರ್ಷ ಇವರು ಅಧಿಕಾರದಲ್ಲಿ ಇರ್ಬೋದು. ಹವೆವರ್ ದಿ ಅಸೆಂಬ್ಲಿ ಮೇ ಬಿ ಡಿಸಾಲ್ವ್ ಬಿಫೋರ್ ದಿ ಎಕ್ಸ್ಪೈರಿ ಆಫ್ ದಿ ಫುಲ್ ಟರ್ಮ್ ಆನ್ ದಿ ರೆಕಮೆಂಡೇಷನ್ ಆಫ್ ದಿ ಕ್ಯಾಬಿನೆಟ್. ಆದರೆ ಈಗ ಅಸೆಂಬ್ಲಿಲಿ ಸೆಲೆಕ್ಟ್ ಆಗಿರ್ತಾರೆ, ಇವರು 5 ವರ್ಷಕ್ಕೆ ಅಂತ ಸೆಲೆಕ್ಟ್ ಆಗಿರ್ತಾರೆ. ಆದರೆ CM ಮತ್ತು ಅವ್ರ ಕ್ಯಾಬಿನೆಟ್ ಎಲ್ಲ ಡಿಸೈಡ್ ಮಾಡಿಬಿಟ್ಟು ನಮಗೆ ಬೇಡ 5 ವರ್ಷ ಮೊದಲೇ ಎಲೆಕ್ಷನ್ಗೆ ಹೋಗ್ತೀವಿ, 4 ವರ್ಷಕ್ಕೆ ನಾವು ಡಿಸಾಲ್ವ್ ಮಾಡಿ ಎಲೆಕ್ಷನ್ಗೆ ಹೋಗ್ತೀವಿ ಅಂದರೆ ಆಗಲೇ ಅದು ಕಂಪ್ಲೀಟ್ಲಿ ಡಿಸಾಲ್ವ್ ಆಗಿ ಮತ್ತೆ ಎಲೆಕ್ಷನ್ಗೆ ಹೋಗಬೇಕಾಗತ್ತೆ. ಅಟ್ ದಟ್ ಟೈಮ್ ದ ಸ್ಟೇಟ್ ವಿಲ್ ಬಿ ಅಂಡರ್ ಪ್ರೆಸಿಡೆಂಟ್ಸ್ ರೂಲ್. ಆವಾಗ ಏನಾಗುತ್ತೆ, ಇವ್ರು ಡಿಸಾಲ್ವ್ ಮಾಡಿದ ತಕ್ಷಣ ಏನಾಯಿತು, ನೆಕ್ಸ್ಟ್ ಎಲೆಕ್ಷನ್ಸ್ ಆಗೋವರೆಗೂ ಪ್ರೆಸಿಡೆಂಟ್ ಇದನ್ನು ರೂಲ್ ಮಾಡ್ತಾ ಇರ್ತಾರೆ. ಪ್ರೆಸಿಡೆಂಟ್ ರೂಲ್ ಅಂತ ಹೇಳಿದ್ರೆ ಗವರ್ನರ್ ರೂಲ್ ಮಾಡ್ತಾ ಇರ್ತಾರೆ, ಆದರೆ ಪ್ರೆಸಿಡೆಂಟ್ ಹೆಸರಲ್ಲಿ ಇವ್ರು ರೂಲ್ ಮಾಡ್ತಾರೆ. ಆ ಥರ. ಇಫ್ ದಿ ಮೆಂಬರ್ಸ್ ಡು ನಾಟ್ ಇಂಟೆಂಡ್ ಟು ಕಂಟಿನ್ಯೂ ಇನ್ ದಿ ಅಸೆಂಬ್ಲಿ ದೇ ಶುಡ್ ಸಬ್ಮಿಟ್ ದ ರೆಸಿಗ್ನೇಷನ್ ಟು ದಿ ಸ್ಪೀಕರ್. ಅಕಸ್ಮಾತ್ 5 ವರ್ಷಕ್ಕೆ MLA ಯಾರಾದರೂ ಸೆಲೆಕ್ಟ್ ಆಗಿರ್ತಾರೆ, ಅವ್ರಿಗೆ ನನಗೆ ಬೇಡ, ನಾನು ಇಲ್ಲೆಲ್ಲ ನನಗೆ ಜನಸೇವೆ ಮಾಡೋಕ್ಕೆ ಇಷ್ಟ ಇಲ್ಲ ಹಾಗೆ ಅಂತ ಹೇಳಿದ್ವಿ, ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ರೆ, ಅಥವಾ ಯಾರ ಮೇಲೆ ಕೋಪಕ್ಕೋ ಏನಕ್ಕೋ ರಿಸೈನ್ ಮಾಡ್ತೀನಿ ಅಂದರೆ ರಿಸೈನ್ ಮಾಡ್ಬೋದು. ಅವ್ರ ರೆಸಿಗ್ನೇಷನ್ನ ಸ್ಪೀಕರ್ಗೆ ಕೊಡಬೇಕು. ಓಕೆ. ದಿ ಸ್ಪೀಕರ್ ಆ್ಯಂಡ್ ದಿ ಡೆಪ್ಯೂಟಿ ಸ್ಪೀಕರ್ ಆರ್ ಎಲೆಕ್ಟೆಡ್ ಫ್ರಮ್ ಅಮಾಂಗ್ ದಿ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ಅಸೆಂಬ್ಲಿ. ಈಗ ಯಾರಿದು ಸ್ಪೀಕರ್ ಅಂದರೆ? ಏನಾದರೂ ಒಂದು ಮೈಕೆಲ್ಲ ಇಟ್ಟಿರ್ತೀವಲ್ಲ ಅದಾ ಸ್ಪೀಕರ್ ಅಂದರೆ? ಅಲ್ಲ. ನೋಡಿ, ನೀವು ಯಾವುದಾದ್ರು ವಿಧಾನಸೌಧದ ಪ್ರೊಸೀಡಿಂಗ್ಸ್ ಎಲ್ಲ ನೋಡ್ತಾ ಇದ್ರಿ ಅಂತ ಹೇಳಿದ್ರೆ ಸೆಂಟ್ರಲ್ ಒಂದು ಚೇರಲ್ಲಿ ಕೂತಿರ್ತಾರೆ ಗೊತ್ತಾ, ಹೈಟಾಗೆ, ಅವ್ರನ್ನ ಸ್ಪೀಕರ್ ಅಂತ ಕರೀತಾರೆ.
ಅವ್ರೇನು ಮಾಡ್ತಾರೆ ಆಮೇಲೆ ನೋಡೋಣ. ಈಗ ಫಸ್ಟ್ ಇಷ್ಟು ಮಾತ್ರ ನೋಡೋಣ. ಆ ರೀತಿ ಒಬ್ಬರು ಸ್ಪೀಕರ್ ಇರ್ತಾರೆ, ಅವ್ರು ಇದೆಲ್ಲ ಕೂಡ ನೋಡ್ಕೊಳ್ತಾರೆ, ಅಸೆಂಬ್ಲಿ ಯಾವ ಥರ ನಡಿಬೇಕು ಏನು ಅಂತ. ಜೊತೆಗೆ ಒಬ್ಬರು ಡೆಪ್ಯೂಟಿ ಸ್ಪೀಕರ್ ಕೂಡ ಇರ್ತಾರೆ, ಅಂದರೆ ಸ್ಪೀಕರ್ ರಜಾ ಹಾಕಿದಾಗ ಈ ಡೆಪ್ಯೂಟಿ ಸ್ಪೀಕರು ಅಲ್ಲಿ ಬಂದು ನೋಡ್ಕೊಳ್ತಾರೆ. ಈ ಥರ ಇವ್ರನ್ನ ಈ ಮೆಂಬರ್ಸ್ ಏನಿರ್ತಾರೆ ಅಸೆಂಬ್ಲಿಯಲ್ಲಿ 224 ಜನ ಏನಿರ್ತಾರೆ ಅಥವಾ 300 ಜನ ಏನಿರ್ತಾರೆ, ಇವರೆಲ್ಲ ಸೇರಿ ಎಲೆಕ್ಟ್ ಮಾಡ್ತಾರೆ ಒಬ್ಬರು ಸ್ಪೀಕರ್ನ ಮತ್ತು ಒಬ್ಬರು ಡೆಪ್ಯೂಟಿ ಸ್ಪೀಕರ್ನ. ದಿ ಪ್ರೊಸೀಡಿಂಗ್ಸ್ ಆಫ್ ದಿ ಹೌಸ್ ಆರ್ ಕ್ಯಾರಿಡ್ ಆನ್ ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ದಿ ಸ್ಪೀಕರ್. ನಾನು ಹೇಳಿದ್ರೆ ಪ್ರೊಸೀಡಿಂಗ್ಸ್ ಎಲ್ಲ ಸ್ಪೀಕರ್ ಲೀಡರ್ಶಿಪ್ಪಲ್ಲಿ ನಡೆಯುತ್ತೆ. He has the functions of maintaining the peace, dignity and decorum of the house, summoning and postponing the meetings, safeguarding the rights of the members and casting the decisive vote when bills receive equal number of votes, supporting and opposing them. ಈಗ ಏನೇನು ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿದೆ, ನಾನು ಒಂದೊಂದೇ ಹೇಳ್ತೀನಿ ನೋಡಿ. ಅಲ್ಲಿ ಯಾರು ಗಲಾಟೆ ಮಾಡದೇ ಇರೋ ಥರ ಸೈಲೆನ್ಸ್ ಅಂತ ಸೈಲೆನ್ಸ್ ಆಗಿರಿಸೋದು. ಓಕೆ, ಹೊಡೆದಾಡೋದು ಬಡ್ದಾಡೋದು ಕಿತ್ತಾಡೋದು ಎಲ್ಲ ಮಾಡದೇ ಇರೋ ಥರ. ಸಮ್ಮನಿಂಗ್ ಆ್ಯಂಡ್ ಪೋಸ್ಟ್ಪೋನಿಂಗ್ ದಿ ಮೀಟಿಂಗ್ಸ್ ಅಂದರೆ ಈಗ ಯಾವುದೋ ಒಂದು ಎಮರ್ಜೆನ್ಸಿ ಇರುತ್ತೆ, ಎಲ್ಲ ಮೆಂಬರ್ಸ್ನು ಕರೆದು ಮೀಟಿಂಗ್ ಮಾಡಬೇಕು, ಆ ಥರ ಮೀಟಿಂಗಿಗೆ ಕರೆಯೋದು. ಅಥವಾ ಮೀಟಿಂಗಲ್ಲಿ ಏನಾದರೂ ಜಗಳ ಆಯಿತು ಅದು ಇದು ಆಯಿತು ಅಂದಾಗ ಅಥವಾ ಟೈಮ್ ಇಲ್ಲ ಅಂದಾಗ ಪೋಸ್ಟ್ಪೋನ್ ಮಾಡೋ ಅಧಿಕಾರ ಕೂಡ ಇವ್ರಿಗೆ ಇರುತ್ತೆ. ಆ್ಯಂಡ್ ಆಲ್ಸೋ ಹಿ ಹ್ಯಾಸ್ ಟು ಸೇಫ್ ಗಾರ್ಡ್ ದಿ ರೈಟ್ಸ್ ಆಫ್ ದಿ ಮೆಂಬರ್ಸ್. ಅಂದರೆ ಈ ಮೆಂಬರ್ಸ್ ಇರ್ತಾರೆ, ಅವ್ರ ಅಧಿಕಾರಿಗಳು ಅಂತ ಕೆಲವಿರುತ್ತೆ, ರೈಟ್ಸ್ ಕೆಲವಿರುತ್ತೆ. ಆ ರೈಟ್ಸ್ನ ಎಕ್ಸರ್ಸೈಸ್ ಮಾಡೋದಕ್ಕೆ ಬಿಡಬೇಕು. ಈಗ ಒಬ್ರನ್ನ ಮಾತಾಡೋಕ್ಕೆ ಬಿಡದಿದ್ದಾಗೆ ಇನ್ನೊಬ್ರನ್ನ ಮಾತ್ರ ಮಾತಾಡೋಕ್ಕೆ ಬಿಡ್ತಾ ಇರೋದು, ಆ ಥರ ಎಲ್ಲ ಮಾಡೋ ಹಾಗಿಲ್ಲ. ಇವರು ಎಲ್ಲರಿಗೂ ಈಕ್ವಲ್ ಚಾನ್ಸ್ ಕೊಡೋ ರೀತಿ ಮಾಡಬೇಕು. ಆ್ಯಂಡ್ ಯು ಕ್ಯಾನ್ ಕ್ಯಾಸ್ಟ್ ದಿ ಡಿಸೈಸಿವ್ ವೋಟ್ ವೆನ್ ದ ಬಿಲ್ಸ್ ರಿಸೀವ್ ಈಕ್ವಲ್ ನಂಬರ್ ಆಫ್ ವೋಟ್ಸ್. ಈಗ ಯಾವುದೋ ಒಂದು ಬಿಲ್ ಪಾಸ್ ಮಾಡಬೇಕು ಅಂದ್ಕೊಳ್ತಾರೆ, ಅಂದರೆ ಏನೋ ಒಂದು ಫಂಡಿಂಗ್ದು ಅಥವಾ ಫೈನಾನ್ಸ್ದು ಇನ್ನೊಂದೇನೋ ಒಂದು ಬಿಲ್ ಪಾಸ್ ಮಾಡಬೇಕು. ಆಗ ಬಿಲ್ ಪಾಸ್ ಆಗಬೇಕು ಅಂತಲೂ 50% ಜನ ವೋಟ್ ಹಾಕಿರ್ತಾರೆ, ಬಿಲ್ ಪಾಸ್ ಆಗಬಾರ್ದು ಅಂತಲೂ 50% ಜನ ವೋಟ್ ಹಾಕಿರ್ತಾರೆ. ಆವಾಗ ಟೈ ಆಗುತ್ತಲ್ವ, ಆ ಟೈಮಲ್ಲಿ ಮಾತ್ರ ಸ್ಪೀಕರು ವೋಟ್ ಹಾಕೋಕ್ಕಾಗೋದು, ಇಲ್ಲಾಂದರೆ ಅವರು ಸ್ಪೀಕರ್ ವೋಟ್ನ ಕನ್ಸಿಡರ್ ಮಾಡಲ್ಲ. ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಈಗ ಏನೇನು ಪವರ್ಸ್ ಇರುತ್ತೆ, ಏನೇನು ಇವ್ರ ಹತ್ರ ಅಧಿಕಾರಿಗಳಿರುತ್ತೆ, ಅದ್ರ ಬಗ್ಗೆ ಕೂಡ ನೋಡೋಣ. ಮೊದಲನೇದಾಗಿ ಲೆಜಿಸ್ಲೇಟಿವ್ ಪವರ್ಸ್ ಅಂತ, ಅಂದರೆ ರೂಲ್ಸ್ ಮಾಡೋದ್ರ ಬಗ್ಗೆ ಏನೇನು ಪವರ್ ಇದೆ. ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಸ್ ದಿ ಪವರ್ ಟು ಫ್ರೇಮ್ ಲಾಸ್ ರಿಲೇಟೆಡ್ ಟು ದಿ ಸಬ್ಜೆಕ್ಟ್ಸ್ ಮೆನ್ಷನ್ಡ್ ಇನ್ ದಿ ಸ್ಟೇಟ್ ಲಿಸ್ಟ್ ಆ್ಯಂಡ್ ದಿ ಕಾನ್ಕರೆಂಟ್ ಲಿಸ್ಟ್. ಈ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಿರುತ್ತೆ ಅಥವಾ ಎಮ್ ಎಲ್ ಎಗಳಲ್ಲಿ ಹೋಗಿ ವಿಧಾನಸೌಧದಲ್ಲಿ ಕೂತ್ಕೊಳ್ತಾರಲ್ಲ ವಿಧಾನಸಭಾ ಅಂತ, ಅಲ್ಲಿ ಇವರೆಲ್ಲ ಸೇರಿ ಏನು ಮಾಡ್ಬೋದು, ಸ್ಟೇಟ್ ಲಿಸ್ಟ್ಗೆ ಮತ್ತು ಕಾನ್ಕರೆಂಟ್ ಲಿಸ್ಟ್. ಸ್ಟೇಟ್ ಲಿಸ್ಟ್ ಅಂದರೆ ನಾನು ಹೇಳಿದ್ನಲ್ಲ, ಅಧಿಕಾರಿಗಳು ಕೆಲವು ಸ್ಟೇಟ್ ಅವ್ರು ರೂಲ್ ಮಾಡಬೇಕು ಅಂತ ಕೊಟ್ಟಿರ್ತಾರೆ ಅಂತ ಅದು, ಮತ್ತು ಕಾನ್ಕರೆಂಟ್ ಅಂದರೆ ಸ್ಟೇಟ್ ಅವರು ಮಾಡ್ಬೋದು ಸೆಂಟ್ರಲ್ ಅವರು ಮಾಡ್ಬೋದು, ಆ ಥರ ಇರುತ್ತೆ, ಎರಡೂ ಮಿಕ್ಸ್ ಆಗಿರೋ ಥರ. ಅಂಥ ಲಿಸ್ಟಲ್ಲಿರೋಂಥ ಬಗ್ಗೆ ಇವರು ಹೊಸ ರೂಲ್ಸ್ಗಳನ್ನ ಬೇಕಾದರೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ಇವಾಗ ₹100 ಫೈನ್ ಇರುತ್ತೆ ಯಾವುದಕ್ಕೋ, ಅದಕ್ಕೆ ₹500 ಮಾಡ್ತೀನಿ ಅಂತ, ಇಲ್ಲ ಕೊರೋನಾದು ಮಾಸ್ಕ್ ಹಾಕಿಲ್ಲ ಅಂತ ಹೇಳಿದ್ರೆ ಫೈನ್ ಹಾಕಬೇಕು ಅಂತ, ಇಂಥ ಲಾಗಳೆಲ್ಲ ಇವರು ಪಾಸ್ ಮಾಡ್ತಾರೆ. ದಿ ಬಿಲ್ಸ್ ಹ್ಯಾವ್ ಟು ಬಿ ಪಾಸ್ಡ್ ಬೈ ದ ಬೋತ್ ಹೌಸಸ್ ಬಿಫೋರ್ ದೇ ಆರ್ ಸೆಂಟ್ ಟು ದಿ ಗವರ್ನರ್ ಫಾರ್ ಹಿಸ್ ಸಿಗ್ನೇಚರ್. ಇಲ್ಲೂ ಕೂಡ ಈ ಬಿಲ್ಸ್ ಏನಿರುತ್ತೆ ಅಥವಾ ಏನಾದರೂ ಒಂದು ಲಾ ಮಾಡಿದರು ಅಂತ ಹೇಳಿದ್ರೆ, ರೂಲ್ಸ್ ಮಾಡಿದರು ಅಂದರೆ ಇದನ್ನು ಎರಡೂ ಹೌಸಸ್ಸಲ್ಲಿ, ವಿಧಾನಸಭಾ ಮತ್ತು ವಿಧಾನ ಪರಿಷತ್ ಎರಡಿರುತ್ತೆ ಅನ್ನಲ್ಲ, ಆ ಎರಡರಲ್ಲೂ ಪಾಸ್ ಮಾಡಬೇಕು. ಎರಡರಲ್ಲೂ ಜನಗಳು, ಆ ಎಮ್ ಎಲ್ ಎಗಳು ಮತ್ತು ಎಮ್ ಎಲ್ ಸಿಗಳು ಒಪ್ಕೊಂಡ್ರೆ ಮಾತ್ರ ಅದು ಓಕೆ ಆಗಿ ಗವರ್ನರ್ಗೆ ಹೋಗುತ್ತೆ. ಗವರ್ನರ್ ಅದನ್ನು ಬರೀ ಸಿಗ್ನೇಚರ್ ಮಾಡಿ ಕಳಿಸ್ತಾರೆ. ದಿ ಗವರ್ನರ್ ಮೇ ಸೆಂಡ್ ಸರ್ಟನ್ ಬಿಲ್ಸ್ ಟು ದಿ ಪ್ರೆಸಿಡೆಂಟ್ ಫಾರ್ ಹಿಸ್ ಅಪ್ರೂವಲ್. ಕೆಲವು ಇದರಲ್ಲಿ ಈ ಕಾನ್ಕರೆಂಟ್ ಲಿಸ್ಟಲ್ಲಿ ಅದರಲ್ಲಿ ಗವರ್ನರ್ಗೆ ಒಂಚೂರು ಡೌಟ್ ಬರುತ್ತೆ, ಇದನ್ನು ಸ್ಟೇಟ್ ಅವರು ಹೆಂಗೆ ಇದನ್ನು ಅಪ್ರೂವ್ ಮಾಡ್ತಾರೆ ಅಂತ. ಆಗ ಅವರು ಗವರ್ನರ್ ಏನು ಮಾಡ್ತಾರೆ, ಪ್ರೆಸಿಡೆಂಟ್ಗೆ ಆ ಬಿಲ್ನ ಕಳಿಸ್ತಾರೆ, ನೀವು ನೋಡಿಬಿಟ್ಟು ಓಕೆ ಅನ್ರಿ ಅಂತ. ಫಿನಾನ್ಷಿಯಲ್ ಪವರ್ಸ್ ಅಂದರೆ ದುಡ್ಡು ಕಾಸು ರಿಲೇಟೆಡ್ದು ಅಥವಾ ಟ್ಯಾಕ್ಸ್ ರಿಲೇಟೆಡ್ದು ಅದರದ್ದೆಲ್ಲ ಏನು ಪವರ್ಸ್ ಇದೆ ಇವರಿಗೆ. ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಹ್ಯಾಸ್ ಗ್ರೇಟರ್ ಪವರ್ಸ್ ದೆನ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಇನ್ ದಿ ಮ್ಯಾಟರ್ ಆಫ್ ಫಿನಾನ್ಸ್. ದುಡ್ಡಿನ ವಿಷಯದಲ್ಲಿ ಬಂದು, ಫೈನಾನ್ಸ್ ವಿಚಾರದಲ್ಲಿ ಬಂದು ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಅಷ್ಟೇನು ಪವರ್ಸ್ ಇಲ್ಲ. ಜಾಸ್ತಿ ಪವರ್ಸ್ ಇರೋದು ಬಂದು ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿರೋ ಎಮ್ ಎಲ್ ಎಗಳಿಗೆ. ಓಕೆ, ದಿ ಫಿನಾನ್ಸ್ ಬಿಲ್ ಹ್ಯಾಸ್ ಟು ಬಿ ಫಸ್ಟ್ ಪ್ರೆಸೆಂಟೆಡ್ ಇನ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆ್ಯಂಡ್ ಓನ್ಲಿ ದೆನ್ ಇನ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್. ನೋಡಿ, ಫೈನಾನ್ಸ್ ಬಿಲ್ ಏನಾದರೂ ಇತ್ತು ಅಂದ್ಕೊಳ್ಳಿ, ಬಡ್ಜೆಟ್ದು ಅದು ಇದು ಬಿಲ್ಲೆಲ್ಲ, ಅದನ್ನು ಮೊದಲು ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಪ್ರೆಸೆಂಟ್ ಮಾಡಬೇಕಾಗತ್ತೆ. ಆಮೇಲೆ ಅಲ್ಲಿ ಓಕೆ ಆದಮೇಲೆ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಕಳಿಸ್ತಾರೆ. ಆದರೆ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಅದ್ರ ಬಗ್ಗೆ ಡಿಬೇಟ್ ಮಾಡ್ಬೋದು, ಆದರೆ ಇದು ನಾವು ಇದು ಒಪ್ಕೊಳ್ಳಲ್ಲ, ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳೋ ಹಾಗಿಲ್ಲ. ಅಂದರೆ ಒಪ್ಕೊಳ್ಳೇಬೇಕು ಅವರು, ಅಂದರೆ ಅವ್ರಿಗೆ ರಿಜೆಕ್ಟ್ ಮಾಡೋಕ್ಕೆ ಯಾವುದೇ ಪವರ್ ಇಲ್ಲ. ಆದರೆ ಇದನ್ನು 14 ದಿನ ಡಿಲೇ ಮಾಡ್ಬೋದು ಅವರು. ಅಂದರೆ ಓಕೆ, ನೀವು ಈ ಬಿಲ್ ಪಾಸ್ ಮಾಡಿದರೆ ಇದರಲ್ಲಿ ನಾವು ಡಿಸ್ಕಸ್ ಮಾಡಬೇಕು, ಇದು ಜನಕ್ಕೆ ಒಳ್ಳೆಯದಾ ಕೆಟ್ಟದ ಅಂತ ನಾವು ವಾದ ವಿವಾದಗಳೆಲ್ಲ ಮಾಡಬೇಕು ಅಂತೇಳಿ 14 ದಿನ ಡಿಲೇ ಮಾಡ್ಬೋದು. ಆದರೆ 14 ದಿನದ ಮೇಲೆ ಇವರೇನು ಮಾಡೋ ಹಾಗಿಲ್ಲ, ಅಪ್ರೂವ್ ಮಾಡಿನೇ ಕಳಿಸ್ಬೇಕು.
If the Vidhana Parishad fails to send the bill within 14 days, it is assumed as passed and forwarded to the governor for his approval. ಈಗ ವಿಧಾನ ಪರಿಷತ್ ಏನು ಮಾಡ್ತಾರೆ, ವಿಧಾನಸಭೆಯಿಂದ ಪಾಸಾಗಿ ಇಲ್ಲಿ ಬಂದಿರುತ್ತೆ ಫೈನಾನ್ಸ್ ಬಿಲ್ಲು, ಇವ್ರಿಗೆ 14 ದಿನ ಇಟ್ಕೊಂಡಿರ್ತಾರೆ ಚರ್ಚೆ ಮಾಡ್ತೀವಿ ಅಂತ. ಆದರೂ ಚರ್ಚೆ ಮಾಡಿಲ್ಲ ಅಂದರೆ ಏನು ಮಾಡ್ತಾರೆ, ಇದು ಅಪ್ರೂವಲ್ ಆಗಿದೆ, ಇದು ಕರೆಕ್ಟಾಗಿ ಪಾಸ್ ಆಗಿದೆ ಅಂತ ಅಸ್ಯೂಮ್ ಮಾಡಿಕೊಂಡು ಅದನ್ನು ಗವರ್ನರ್ಗೆ ಕಳಿಸ್ತಾರೆ, ಸೈನ್ ಮಾಡಿರಿ ಅಂತೇಳಿ. ಅಡ್ಮಿನಿಸ್ಟ್ರೇಟಿವ್ ಪವರ್ಸ್. The state executive is responsible to the legislative assembly and can be in power only as long as it enjoys the trust of the legislative assembly. ನೋಡಿ, ಸ್ಟೇಟ್ ಎಕ್ಸಿಕ್ಯೂಟಿವ್ ಅಂದರೆ ಏನು? ಮಿನಿಸ್ಟರ್ಗಳು, ಸ್ಟೇಟ್ ಮಿನಿಸ್ಟರ್ ಇರ್ತಾರಲ್ಲ, ಎಜುಕೇಷನ್ ಮಿನಿಸ್ಟರು ಮತ್ತು ಹೋಮ್ ಮಿನಿಸ್ಟರ್ ಎಲ್ಲ ಆ ಟೈಪಲ್ಲಿ ಇವರು ಯಾವಾಗವರೆಗೂ ಅಧಿಕಾರದಲ್ಲಿರ್ಬೋದು, ರೂಲ್ ಮಾಡೋದು ಯಾವಾಗವರೆಗೂ ಮಾಡ್ಬೋದು. ಈ ಎಮ್ ಎಲ್ ಎಗಳೆಲ್ಲ ಇದ್ದಾರಲ್ಲ ಟೋಟಲಾಗಿ, ಅದರಲ್ಲಿ ಯಾವಾಗ ಜಾಸ್ತಿ ಜನ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಅವಾಗವರೆಗೂ ಇವರು ರೂಲ್ ಮಾಡ್ಬೋದು. Each member of the Council of Ministers is individually accountable and the whole Council of Ministers is accountable to the Legislative Assembly. ಈಗ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅದಕ್ಕೆ ಎಜುಕೇಷನ್ ಮಿನಿಸ್ಟರ್ ಅವರು ಆನ್ಸರ್ ಮಾಡಬೇಕು. ಅದೇ ರೀತಿ ಹೆಲ್ತ್ ಮಿನಿಸ್ಟ್ರಿ ಏನಾದರೂ ಇತ್ತು ಅಂದರೆ ಅದಕ್ಕೆ ಹೆಲ್ತ್ ಮಿನಿಸ್ಟರ್ ಅದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ. ಆ ಥರ ಇಂಡಿವಿಜುವಲ್ ಡಿಪಾರ್ಟ್ಮೆಂಟಲ್ಲಿ ಏನೇನಿರುತ್ತೆ ಅದಕ್ಕೆ ಕರೆಸ್ಪಾಂಡಿಂಗ್ ಮಿನಿಸ್ಟರ್ ಏನಿರ್ತಾರೆ ಅವರು ಅದಕ್ಕೆ ಆನ್ಸರ್ ಮಾಡಬೇಕಾಗತ್ತೆ, ತಪ್ಪೇನಾದರೂ ನಡೆದ್ರೆ ಅಥವಾ ಏನು ಮಾಡ್ತಾಯಿದ್ದೀರಾ ಅಂತ ಕೇಳಿದಾಗೆಲ್ಲ. ಆದರೆ ಟೋಟಲ್ ಒಂದು ಸ್ಟೇಟೇ ಫಂಕ್ಷನ್ ಆಗ್ತಾ ಇರುತ್ತೆ. ಅವಾಗ ಅದರಲ್ಲಿ ಏನಾದರೂ ಸರಿಯಾಗಿ ನಡೆದಿಲ್ಲ ಹಾಗೆ ಹೇಗೆ ಅಂದಾಗ ಎಲ್ಲರೂ ಕೂಡ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದರೆ ಎಲ್ಲ ಏನು 20 ಜನ 30 ಜನ ಏನು ಮಿನಿಸ್ಟರ್ಸ್ ಇರ್ತಾರೆ ಅವರೆಲ್ಲ ಕೂಡ ಆನ್ಸರಬಲ್ ಆಗಿರ್ತಾರೆ. ಎಲೆಕ್ಟೋರಲ್ ಪವರ್ಸ್. ದಿ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಸ್ ದಿ ಪವರ್ ಟು ಎಲೆಕ್ಟ್ ದಿ ಪ್ರೆಸಿಡೆಂಟ್, ಮೆಂಬರ್ಸ್ ಆಫ್ ರಾಜ್ಯಸಭಾ ಆ್ಯಂಡ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಸ್ಪೀಕರ್ ಆ್ಯಂಡ್ ಡೆಪ್ಯೂಟಿ ಸ್ಪೀಕರ್ ಆಫ್ ದಿ ಅಸೆಂಬ್ಲಿ. ಎಲೆಕ್ಟ್ರಲ್ ಪವರ್ ಅಂದರೆ ವೋಟ್ ಮಾಡೋದು ಅಥವಾ ಸೆಲೆಕ್ಟ್ ಮಾಡೋದು ಯಾರನ್ನಾದರೂ, ಅದರಲ್ಲಿ ಏನು ಪವರ್ಸ್ ಇದೆ? ಈ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಸೆಲೆಕ್ಟ್ ಆಗಿರೋಂಥ ಜನ ಮೆಂಬರ್ಸ್ ಏನಿದ್ದಾರೆ ಎಮ್ ಎಲ್ ಎಗಳೆಲ್ಲ, ಇವರು ಪ್ರೆಸಿಡೆಂಟ್ನ ಎಲೆಕ್ಟ್ ಮಾಡ್ಬೋದು, ರಾಜ್ಯಸಭಾ ಮೆಂಬರ್ಸ್ನ ಎಲೆಕ್ಟ್ ಮಾಡ್ಬೋದು, ಮತ್ತು ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಇವರು ಮೆಂಬರ್ಸ್ನ ಎಲೆಕ್ಟ್ ಮಾಡ್ಬೋದು. ಜೊತೆಗೆ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್ ಏನಿರ್ತಾರೆ ಅಸೆಂಬ್ಲಿಯಲ್ಲಿ ಆಲ್ರೆಡಿ ಹೇಳ್ದಾಗೆ ಅವ್ರನ್ನೂ ಕೂಡ ಇವರು ಎಲೆಕ್ಟ್ ಮಾಡ್ಬೋದಾಗುತ್ತೆ. ಬೇರೆ ಪವರ್ಸ್ ಏನಿದೆ, ಸಮ್ ಮಿಸಲೇನಿಯಸ್ ಅಂತ ಕರಿಬೋದು. The members of Legislative Assembly discuss bills passed by the Parliament when the need arises. ಈಗ ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ಗವರ್ನಮೆಂಟ್ ಅವರು, ಯೂನಿಯನ್ ಗವರ್ನಮೆಂಟ್ ಅವರು ಏನಾದರೂ ಒಂದು ಬಿಲ್ ಪಾಸ್ ಮಾಡ್ತಾರೆ, ಏನಾದರೂ ರೂಲ್ಸ್ ಪಾಸ್ ಮಾಡ್ತಾರೆ, ಆಗ ಅದು ಇವ್ರಿಗೆ ಸಂಬಂಧಪಟ್ಟಿದ್ದು ಏನಾದರೂ ಇತ್ತು ಅಂದರೆ ಇವ್ರಿಗೂ ಕೂಡ ನಮ್ಮ ಸ್ಟೇಟ್ ಅವ್ರಿಗೂ ಕೂಡ ಅದರಿಂದ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದಾಗ ಅದನ್ನು ಇವರು ಡಿಸ್ಕಸ್ ಮಾಡ್ಬೋದು ಇಲ್ಲಿ. ಓಕೆ, ದಿ ರಿಪೋರ್ಟ್ಸ್ ಆಫ್ ದಿ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆ್ಯಂಡ್ ಅದರ್ ರಿಪೋರ್ಟ್ಸ್ ಆರ್ ಡಿಸ್ಕಸ್ಡ್ ಇನ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ. KPSC ಒಂದು ರಿಪೋರ್ಟ್ಸ್ ಎಲ್ಲ ಕಳಿಸ್ತಾರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು, ಯಾವ ಥರ ನಡೀತಾ ಇದೆ ಸ್ಟೇಟ್ ಮತ್ತು ಏನೇನು ಚೇಂಜಸ್ ಮಾಡಬೇಕು ಅಥವಾ ಏನೇನು ತಪ್ಪು ನಡೀತಾ ಇದೆ ಅದೆಲ್ಲ ರಿಪೋರ್ಟ್ ಕಳಿಸ್ತಾರಲ್ಲ, ಅದನ್ನು ಕೂಡ ಇಲ್ಲಿ ಡಿಸ್ಕಸ್ ಮಾಡ್ಬೋದು. ಇಲ್ಲಿವರೆಗೂ ನಾವು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ವಿಧಾನ ಸಭಾ ಬಗ್ಗೆ ನೋಡ್ತಾ ಇದ್ವಿ. ಈಗ ನಾವು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥವಾ ವಿಧಾನ ಪರಿಷತ್ ಇದ್ರ ಬಗ್ಗೆ ನಾವು ಈಗ ಸ್ಟಡಿ ಮಾಡೋಣ. The upper house of the state legislature is called the legislative council. upper house ನಾವು ಸ್ಟೇಟ್ ಲೆಜಿಸ್ಲೇಚರಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರಿತೀವಿ. ದಿ ಸ್ಟ್ರೆಂತ್ ಆಫ್ ದಿಸ್ ಹೌಸ್ ಇಸ್ 1/3 ಆಫ್ ದಟ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ದಿ ಸ್ಟೇಟ್. ಇದ್ರ ಸ್ಟ್ರೆಂತ್ ಎಷ್ಟು ಜನ ಇರಬೇಕು? ಈಗ ವಿಧಾನಸಭಾ ಗೊತ್ತು ನಿಮಗೆ, ಲೆಜಿಸ್ಲೇಟಿವ್ ಅಸೆಂಬ್ಲಿದು ಎಷ್ಟು ಜನ ಇರ್ತಾರೆ? 224 ಇರ್ತಾರೆ, 300 ಇರ್ತಾರೆ, ಮ್ಯಾಕ್ಸಿಮಮ್ 500ವರೆಗೂ ಇರ್ತಾರೆ. ಆ ರೀತಿ. ಆದರೆ ಇದರಲ್ಲಿ ಎಷ್ಟು ಜನ ಇರಬೇಕು? ಟೋಟಲ್ ಆ ಸ್ಟೇಟಲ್ಲಿ 225 ಜನ ಇದ್ದರು ಅಂದರೆ ಅದರಲ್ಲಿ ಡಿವೈಡೆಡ್ ಬೈ 3 ಅಂದ್ಕೊಳ್ಳಿ, 1/3 ಅಷ್ಟು ಜನ ಮಾತ್ರ ಲೆಜಿಸ್ಲೇಟಿವ್ ಅಥವಾ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥವಾ ವಿಧಾನ ಪರಿಷತ್ತಲ್ಲಿ ಇರೋದಕ್ಕೆ ಸಾಧ್ಯ. ಹವೆವರ್ ಇಟ್ ಶುಡ್ ನಾಟ್ ಬಿ ಲೆಸ್ ದೆನ್ 40. ಆದರೆ ಇದು 40ಕ್ಕಿಂತ ಕಮ್ಮಿ ಇರೋ ಆಗಿಲ್ಲ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ. ಇದೇ ಕಾರಣಕ್ಕೆ ಎಷ್ಟೊಂದು ಸ್ಟೇಟ್ಸಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಇಲ್ಲ. ಯಾಕೆಂದರೆ ನೋಡಿ, ಈಗ ಮಿಜೋರಾಂ ಸ್ಟೇಟ್ ಹೇಳಿದೆ, ಅಲ್ಲಿ ಇರೋದೇ 40 ಜನ. ಯಾರು? ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಎಮ್ ಎಲ್ ಎಗಳಿರೋದೇ 40 ಜನ. ಅದರಲ್ಲಿ ಡಿವೈಡೆಡ್ ಬೈ 3 ಮಾಡಿದ್ರೆ ಎಷ್ಟು ಬರುತ್ತಲ್ಲಿ? ಹತ್ತಿರ ಒಂದು 15-17 ಬರುತ್ತೆ. ಅಷ್ಟು ಜನ ಇಟ್ಕೊಂಡು ಲೆಜಿಸ್ಲೇಟಿವ್ ಕೌನ್ಸಿಲ್ ಏನಕ್ಕೆ ಮಾಡಬೇಕು? ಅದಕ್ಕೆ ಅವರು ಆ ಥರ ಕೌನ್ಸಿಲ್ಗಳನ್ನ ಮಾಡೋದೇ ಇಲ್ಲ. ಈಗ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಮೆಂಬರ್ಸ್? ಬಂದು 75. ಯಾಕೆಂದರೆ 225 ಟೋಟಲ್ ಇರೋದು, ಅದರಲ್ಲಿ ಡಿವೈಡೆಡ್ ಬೈ 3 ಮಾಡಿದ್ರೆ ನಮಗೆ 75 ಬರುತ್ತೆ. ದೀಸ್ ಮೆಂಬರ್ಸ್ ರೆಪ್ರೆಸೆಂಟ್ 5 ಏರಿಯಾಸ್. ನೋಡಿ, ಈ ಮೆಂಬರ್ಸ್ ಎಲ್ಲ ಬಂದು 5 ಏರಿಯಾಯಿಂದ ಸೆಲೆಕ್ಟ್ ಮಾಡಿರ್ತಾರೆ. ಸಮ್ ಆರ್ ಎಲೆಕ್ಟೆಡ್ ಫ್ರಮ್ ಅಮಾಂಗ್ ದಿ ಮೆಂಬರ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಕೆಲವ್ರನ್ನ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮೆಂಬರ್ಸ್ ಯಾರು ಇರ್ತಾರೆ, ಎಮ್ ಎಲ್ ಎಗಳು, ಅವರೇ ವೋಟ್ ಹಾಕಿ ಗೆಲ್ಲಿಸ್ಕೊಂಡು ಬರ್ತಾರೆ.
ಕೆಲವು ಲೋಕಲ್ ಬಾಡೀಸಿಂದ ಗೆಲ್ಲಿಸ್ತಾರೆ. ಅಂದರೆ ಈಗ BBMP ಇರುತ್ತೆ, ಮತ್ತು ಬೇರೆ ಬೇರೆ ಒಂದು ಸಿಟಿಗಳಲ್ಲಿ ಬೇರೆ ಬೇರೆ ಮುನ್ಸಿಪಾಲಿಟೀಸ್ ಇರುತ್ತಲ್ಲ, ಅಲ್ಲಿಂದ ಗೆಲ್ಸ್ಕೊಂಬರ್ತಾರೆ. ನೆಕ್ಸ್ಟು ಗ್ರ್ಯಾಜುಯೇಟ್ಸ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಇರುತ್ತೆ. ಅಂದರೆ ಯಾರ್ಯಾರು ಡಿಗ್ರಿ ಆಗಿರ್ತಾರೆ ಅವರೆಲ್ಲ ಓಟ್ ಹಾಕಿ ಗೆಲ್ಲಿಸೋ ಥರ. ನೆಕ್ಸ್ಟು ಟೀಚರ್ಸ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಇರುತ್ತೆ. ಅಂದರೆ ಟೀಚರ್ಸ್ ಎಲ್ಲ ಓಟ್ ಹಾಕಿ ಗೆಲ್ಲಿಸೋ ರೀತಿ. ದಿ ಗವರ್ನರ್ ನಾಮಿನೇಟ್ಸ್ ಸಮ್ ಮೆಂಬರ್ಸ್ ಹೂ ಆರ್ ಎಕ್ಸ್ಪರ್ಟ್ಸ್ ಇನ್ ದ ಫೀಲ್ಡ್ ಆಫ್ ಆರ್ಟ್, ಲಿಟ್ರೇಚರ್, ಎಜುಕೇಷನ್, ಸೋಷಿಯಲ್ ಸರ್ವಿಸ್, ಸೈನ್ಸ್ ಎಕ್ಸೆಟ್ರಾ. ನೋಡಿ, ಗವರ್ನರ್ ಏನು ಮಾಡ್ತಾರೆ, ಇವರು ಕೆಲವು ಮೆಂಬರ್ಸ್ನ ನಾಮಿನೇಟ್ ಮಾಡ್ತಾರೆ. ಓಕೆ, ಆರ್ಟ್ ಆ್ಯಂಡ್ ಲಿಟ್ರೇಚರಲ್ಲಿ ಇಷ್ಟು ಜನ, ಎಜುಕೇಷನಲ್ಲಿ, ಸೋಷಿಯಲ್ ಸರ್ವಿಸಲ್ಲಿ ಇದರಲ್ಲೆಲ್ಲ ತುಂಬ ಸಾಧನೆ ಮಾಡಿದ್ದಾರೆ, ಇವ್ರಿಗಿಲ್ಲಿ ಜಾಗ ಕೊಡಬೇಕು ಅಂತೇಳಿ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಅವರು ಒಂದಷ್ಟು ಜನನ ಕಳಿಸ್ತಾರೆ. ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಈಸ್ ಎ ಪರ್ಮನೆಂಟ್ ಬಾಡಿ. ಅಂದರೆ ಈ ಲೆಜಿಸ್ಲೇಟಿವ್ ಕೌನ್ಸಿಲ್ ಬಂದು ಪರ್ಮನೆಂಟ್ ಬಾಡಿ ಆಗಿರುತ್ತೆ. ಇದನ್ನು ಯಾರೂ ಡಿಸಾಲ್ವ್ ಮಾಡೋಕ್ಕಾಗಲ್ಲ, ಆಯಿತಾ. ಇದು ಕೂಡ ಅವಾಗ ಎಲೆಕ್ಷನ್ಸ್ ನಡೀತಾ ಇರುತ್ತೆ, ಆದರೆ ಒಟ್ಟಿಗೆ ಎಲೆಕ್ಷನ್ಸು ನಡೆಯೋದಿಲ್ಲ, ರಾಜ್ಯಸಭಾ ಥರನೇ. ಸೊ ವಾಟ್ ಅಬೌಟ್ ದಿ ಕ್ವಾಲಿಫಿಕೇಷನ್ಸ್ ಆಫ್ ದಿ MLCs? ಈಗ ನಾವು ವಿಧಾನಸಭಾದಲ್ಲಿ ಬರೋಂಥ MLAಗಳ ಕ್ವಾಲಿಫಿಕೇಷನ್ ಬಗ್ಗೆ ನೋಡಿದ್ವಿ. ಈಗ MLCಗಳಿಗೆ ಏನು ಕ್ವಾಲಿಫಿಕೇಷನ್ಸ್ ಇರಬೇಕು ನೋಡೋಣ. ಶುಡ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ, ಸೇಮ್ ಇಂಡಿಯನ್ ಸಿಟಿಸನ್ ಆಗಿರಬೇಕು, 30 ವರ್ಷ ಏಜ್ ಆಗಿರಬೇಕು. ಶುಡ್ ಪೊಸೆಸ್ ಆಲ್ ದಿ ಕ್ವಾಲಿಫಿಕೇಷನ್ ಆ್ಯಸ್ ರಿಕ್ವೈರ್ಡ್ ಫಾರ್ ಎನ್ MLA. ಇದ್ರ ಜೊತೆಗೆ MLAಗೆ ಏನೇನು ಕ್ವಾಲಿಫಿಕೇಷನ್ಸ್ ಇರಬೇಕು ಆ ಎಲ್ಲ ಕ್ವಾಲಿಫಿಕೇಷನ್ಸ್ ಕೂಡ ಇರಬೇಕು. ಅಂದರೆ ಶುಡ್ ನಾಟ್ ಬಿ ಆಫ್ ಅನ್ಸೌಂಡ್ ಮೈಂಡ್, ಅದೆಲ್ಲ ಇದೆಯಲ್ಲ ಆ ಥರ. ದಿ ಟರ್ಮ್ ಆಫ್ ಆಫೀಸ್ ಆಫ್ ದಿ ಮೆಂಬರ್ಸ್ ಈಸ್ 6 years. ಆದರೆ MLAಗಳು ಬಂದು 5 ವರ್ಷಕ್ಕೆ ಸೆಲೆಕ್ಟ್ ಆಗ್ತಾರೆ, ಆದರೆ MLCಗಳು ಬಂದು 6 ವರ್ಷಕ್ಕೆ ಸೆಲೆಕ್ಟ್ ಆಗ್ತಾರೆ, ಸೇಮ್ ರಾಜ್ಯಸಭಾ ಥರ. ಎವ್ರಿ 2 years 1/3 ಆಫ್ ದಿ ಮೆಂಬರ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ರಿಟೈರ್. ಇಲ್ಲೂ ಕೂಡ 1/3 ಅಂದರೆ ಆಲ್ಮೋಸ್ಟ್ ಆಲ್ 33% ಅಷ್ಟು ಜನ ಪ್ರತಿ 2 ವರ್ಷಕ್ಕೊಂದ್ಸರಿ ರಿಟೈರ್ ಆಗ್ತಾರೆ, ಆಯಿತಾ. ಒಂದು ಏನು 33% ಜನ ರಿಟೈರ್ ಆಗಿದ್ದಾರೆ ಅದಕ್ಕೆ ಮಾತ್ರ ಎಲೆಕ್ಷನ್ಸ್ ನಡೆಯುತ್ತೆ. ಪ್ರತಿ 2 ವರ್ಷಕ್ಕೂ ಎಲೆಕ್ಷನ್ಸ್ ನಡೀತಾನೆ ಹೋಗುತ್ತೆ. ದಿ ಸ್ಪೀಕರ್ ಆ್ಯಂಡ್ ದಿ ಡೆಪ್ಯೂಟಿ ಸ್ಪೀಕರ್ ಆರ್ ಚೂಸನ್ ಫ್ರಮ್ ಅಮಾಂಗ್ ದಿ ಮೆಂಬರ್ಸ್. ಇದರಲ್ಲೂ ಕೂಡ ಯಾರು ಇವಾಗ ಕರ್ನಾಟಕ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ 75 ಜನ ಲೆಜಿಸ್ಲೇಟಿವ್ ಮೆಂಬರ್ಸ್ ಇರ್ತಾರೆ, ಅಂದರೆ MLCಗಳು ಇರ್ತಾರೆ. ಈ MLCಗಳೆಲ್ಲ ಅವರಲ್ಲೇ ಒಬ್ಬರನ್ನ ಸ್ಪೀಕರ್ ಆಗಿ ಮತ್ತು ಒಬ್ಬರನ್ನ ಡೆಪ್ಯೂಟಿ ಸ್ಪೀಕರ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ತಾರೆ. ದಿ ಸ್ಪೀಕರ್ ಅಸ್ಯೂಮ್ಸ್ ದಿ ಚೇರ್ಮನ್ಶಿಪ್. ನಾನು ಆಲ್ರೆಡಿ ಹೇಳಿದಾಗೆ ಇದು ಕೂಡ ಅದೇ ಥರನೇ. ಸ್ಪೀಕರ್ ಬಂದು ಅಲ್ಲಿ ಕೂತ್ಕೊಂಡು ಏನು ಗಲಾಟೆ ಆಗದೆ ಇರೋ ಥರ ನೋಡ್ಕೊಳ್ಳೋದು, ಪ್ರೊಸೀಡಿಂಗ್ಸ್ ಕರೆಕ್ಟಾಗಿ ಆಗೋ ಥರ ನೋಡ್ಕೊಳ್ಳೋದು ಎಲ್ಲ ಕೂಡ ಮಾಡ್ತಾ ಇರ್ತಾರೆ. ನಾವು ದಿ ಪವರ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಏನೇನು ಪವರ್ಸ್ ಇರುತ್ತೆ ಅದನ್ನು ಕೂಡ ನಾವು ನೋಡೋಣ. ಲೆಜಿಸ್ಲೇಟಿವ್ ಪವರ್ಸ್ ಅಂದರೆ ರೂಲ್ಸ್ ರಿಲೇಟೆಡ್ ಏನು ಪವರ್ಸ್ ಇರುತ್ತೆ ಅಂತ. ಆಲ್ ಬಿಲ್ಸ್ ಮೇ ಬಿ ಪ್ರೆಸೆಂಟೆಡ್ ಇನ್ ಬೋತ್ ದಿ ಹೌಸಸ್ ಎಕ್ಸೆಪ್ಟ್ ಮನಿ ಬಿಲ್ಸ್ ವಿಚ್ ಆರ್ ಪ್ರೆಸೆಂಟೆಡ್ ಫಸ್ಟ್ ಓನ್ಲಿ ಇನ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ನೋಡಿರಿ, ಎಲ್ಲ ಬಿಲ್ಸ್ ಅಥವಾ ಎಲ್ಲ ರೂಲ್ಸ್ ಏನೇನು ಮಾಡಬೇಕು ಅಂದ್ಕೊಂಡಿರ್ತಾರೆ ಆ ಬಿಲ್ಗಳೆಲ್ಲ ಫಸ್ಟು 2 ಕಡೆ, ಅಂದರೆ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಾದರೂ ಪ್ರೆಸೆಂಟ್ ಮಾಡ್ಬೋದು ಅಥವಾ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಬೇಕಾದರೂ ಪ್ರೆಸೆಂಟ್ ಮಾಡ್ಬೋದು. ಆದರೆ ದುಡ್ಡಿಗೆ ರಿಲೇಟ್ ಆಗಿರೋಂಥ ಮನಿ ಬಿಲ್ಸ್, ಫೈನಾನ್ಸ್ ಬಿಲ್ಸ್, ಇದನ್ನು ಮಾತ್ರ ಮೊದಲು ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಅದರಲ್ಲಿ ಮಾತ್ರ ಪ್ರೆಸೆಂಟ್ ಮಾಡಬೇಕು. ಅಲ್ಲಿ ಅಪ್ರೂವ್ ಆದಮೇಲೆ ಮಾತ್ರ ಬೇರೆ ಹೌಸ್ಗೆ ಕಳ್ಸೋಕ್ಕಾಗೋದು. ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಕ್ಯಾನ್ ವಿತ್ಹೋಲ್ಡ್ ಅ ಬಿಲ್ ಫಾರ್ 3 months. ಲೆಜಿಸ್ಲೇಟಿವ್ ಕೌನ್ಸಿಲ್ ಏನು ಮಾಡ್ಬೋದು, 3 months ಒಂದು ಬಿಲ್ನ ವಿತ್ಹೋಲ್ಡ್ ಮಾಡ್ಬೋದು. ಇದರಲ್ಲಿ ನಾವು ಇನ್ನೂ ಡಿಸ್ಕಸ್ ಮಾಡಬೇಕು, ನಾವಿನ್ನೂ ಡಿಸಿಷನ್ ತೊಗೊಂಡಿಲ್ಲ ಅಂತ. ಹವೆವರ್ ವೆನ್ ದಿ ಸೇಮ್ ಬಿಲ್ is sent by the legislative assembly for the second time, the council should approve it within 1 month. ಆದರೆ 2ನೇ ಸರಿ ಅದೇ ಬಿಲ್ನ ಮತ್ತೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯವರು ಒಂದು ಏನಾದ್ರು ಚೇಂಜಸ್ ಮಾಡಿ, ಓಕೆ ಇಂಥ ರೂಲ್ಸ್ ನಿಮ್ಗೆ ಇಷ್ಟ ಅಲ್ವಾ, ಇದನ್ನು ಚೇಂಜ್ ಮಾಡ್ತೀವಿ ಅಂತ ಚೇಂಜ್ ಮಾಡಿ ಕಳಿಸಿದ್ರು ಅಂದ್ಕೊಳ್ಳಿ, ಅದನ್ನು ವಿತಿನ್ 1 month ಅವರು ಅಪ್ರೂವ್ ಮಾಡಬೇಕು. ಇದನ್ನು ಮತ್ತೆ 3 months ತೊಗೊಳ್ಳೋಗಿಲ್ಲ. ಇಫ್ ಇಟ್ ಡಸಂಟ್ ಡೂ ಸೊ, ಇಟ್ ವಿಲ್ ಬಿ ಅಂಡರ್ಸ್ಟುಡ್ ದಟ್ ಬೋತ್ ದಿ ಹೌಸಸ್ ಹ್ಯಾವ್ ಅಪ್ರೂವ್ಡ್ ದಿ ಬಿಲ್ ಆ್ಯಂಡ್ ಇಟ್ ವಿಲ್ ಬಿ ಸೆಂಟ್ ಟು ದಿ ಗವರ್ನರ್ ಫಾರ್ ಹಿಸ್ ಅಸೆಂಟ್. ಈಗ ಇವರು ಹಂಗೂ 1 month ಆದಮೇಲೂ ಕೂಡ ಇವರೇನು ಅದಕ್ಕೆ ರಿಪೋರ್ಟ್ ಕೊಡಲಿಲ್ಲ, ಓಕೆ ಅಪ್ರೂವ್ಡ್ ಅಥವಾ ನಾಟ್ ಅಪ್ರೂವ್ಡ್ ಅಂತ ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಗವರ್ನರ್ಗೆ ಕಳಿಸ್ತಾರೆ. ಇದು ಅಪ್ರೂವ್ ಆಗಿದೆ ಅಂತಲೇ ಕನ್ಸಿಡರ್ ಮಾಡಿ. ಫಿನಾನ್ಷಿಯಲ್ ಪವರ್ಸ್. ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆ್ಯಸ್ ಗ್ರೇಟರ್ ಪವರ್ಸ್ ಓವರ್ ಫಿನಾನ್ಸ್ ದೆನ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ವಿಚ್ ಕ್ಯಾನ್ ಬಿ ಓನ್ಲಿ ವಿತ್ಹೋಲ್ಡ್ ಎ ಫೈನಾನ್ಸ್ ಬಿಲ್ ಫಾರ್ 14 days. ನೋಡಿ, ಫೈನಾನ್ಸ್ ಬಿಲ್ಗೆಲ್ಲ ಬಂತು ಅಂತ ಹೇಳಿದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಫುಲ್ ಪವರ್ಸ್ ಇರೋದು, ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಯಾವುದೇ ರೀತಿ ಪವರ್ಸ್ ಇರಲ್ಲ. ಇವ್ರು ಏನು ಮಾಡ್ಬೋದು, ಮ್ಯಾಕ್ಸಿಮಮ್ 14 days ಇದನ್ನು ವಿತ್ಹೋಲ್ಡ್ ಮಾಡ್ಬೋದು. 14 days ಆದಮೇಲೂ ಇವರೇನು ಸರಿಯಾಗಿ ಆನ್ಸರ್ ಕೊಡ್ದಿದ್ದಾಗೆ ಏನು ರೀಸನ್ ಕೊಡಲಿಲ್ಲ ಅಂತ ಹೇಳಿದ್ರೆ ಆಗ ಬಿಲ್ ಪಾಸ್ ಆಗಿದೆ ಅಂತ ಅರ್ಥ ಮಾಡಿಕೊಂಡು ಗವರ್ನರ್ಗೆ ಸಿಗ್ನೇಚರ್ ಮಾಡೋಕ್ಕೆ ಕಳಿಸ್ತಾರೆ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಏನಿದೆ ನೋಡಿ, ಅಡ್ಮಿನಿಸ್ಟ್ರೇಟಿವಲ್ಲೂ ಕೂಡ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ಸ್ಗೆ ಏನಂತ ಕಂಟ್ರೋಲ್ ಇರಲ್ಲ. ಇಟ್ ಕ್ಯಾನ್ ಒಬ್ಟೈನ್ ಇನ್ಫಾರ್ಮೇಷನ್ ಬೈ ಪೋಸಿಂಗ್ ಕ್ವೆಶನ್ಸ್ ಟು ಮಿನಿಸ್ಟರ್ಸ್. ಆದರೆ ಇವರು ಮಿನಿಸ್ಟ್ರುಗಳಿರ್ತಾರಲ್ಲ ಅವ್ರಿಗೆ ಕ್ವೆಶನ್ಸ್ ಹಾಕ್ಬಿಟ್ಟು ಅವ್ರ ಹತ್ರದಿಂದ ಆನ್ಸರ್ ತೊಗೊಳ್ಬೋದು. ಓಕೆ, ಇಂಥದ್ದು ಈ ಥರ ಅಂತ ನನಗೆ ಡೌಟ್ ಬರ್ತಾ ಇದೆ,
ಇದಕ್ಕೆ ಎಷ್ಟು ಖರ್ಚಾಗಿದೆ, ಇದಕ್ಕೆ ಈ ಥರ ಏನಕ್ಕೆ ಮಾಡಿದ್ರಿ ರೂಲ್ಸ್ನ, ಆ ಥರ ಕೇಳ್ಬೋದು ಅಷ್ಟೇ. ಇಫ್ ದಿ ಕ್ವಶನ್ಸ್ ಆರ್ ನಾಟ್ ಆನ್ಸರ್ಡ್ ಪ್ರಾಪರ್ಲಿ ಇಟ್ ಕ್ಯಾನ್ ಓನ್ಲಿ ಇನ್ಸಿಸ್ಟ್ ಆನ್ ದಿ ಮಿನಿಸ್ಟರ್ಸ್ ರಿಸಿಗ್ನೇಷನ್ ಬಟ್ ಕೆನಾಟ್ ಮೂವ್ ಎ ನೋ ಕಾನ್ಫಿಡೆನ್ಸ್ ಮೋಷನ್. ಈಗ ಕರೆಕ್ಟಾಗಿ ಆ ಮಿನಿಸ್ಟರ್ ಏನಾದರೂ ಅದಕ್ಕೆ ಆನ್ಸರ್ ಮಾಡಲಿಲ್ಲ, ಬೇಕಾಬಿಟ್ಟಿ ಮಾಡ್ತಾಯಿದ್ರು ಆ ಥರ ಅಂದರೆ ಆಗ ಇವರು ಒಂದು ಪರ್ಟಿಕ್ಯುಲರ್ ಮಿನಿಸ್ಟರ್, ಈಗ ಹೆಲ್ತ್ ಮಿನಿಸ್ಟರ್ ಇನ್ನೊಂದು ಮಿನಿಸ್ಟರ್ ಇರ್ತಾರಲ್ಲ, ಅವರು ರೆಸಿಗ್ನೇಷನ್ ಕೊಡಬೇಕು ಅಥವಾ ರಾಜೀನಾಮೆ ಕೊಡಬೇಕು ಅಂತ ಕೇಳ್ಬೋದು. ಆದರೆ ನೋ ಕಾನ್ಫಿಡೆನ್ಸ್ ಮೋಷನ್ ಅದೆಲ್ಲ ಮೂವ್ ಮಾಡೋಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಬಂದು ಡಿಸ್ಕ್ರಿಷನ್ ಪವರ್ಸ್. ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಕ್ಯಾರೀಸ್ ಆನ್ ಡಿಬೇಟ್ಸ್ ಅಬೌಟ್ ದಿ ಗವರ್ಮೆಂಟ್ಸ್ ಪ್ರೋಗ್ರಾಮ್ಸ್, ಪಾಲಿಸೀಸ್, ಡಿಸಿಷನ್ಸ್ ಆ್ಯಂಡ್ ಆ್ಯಕ್ಟ್ಸ್. ಇವರು ಎಲ್ಲಾದರೂ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಏನೇನಿದೆ ಅದೆಲ್ಲದ್ರ ಮೇಲೂ ಕೂಡ ಡಿಬೇಟ್ಗಳು ಮಾಡ್ತಾರೆ. ಆ್ಯಸ್ ದಿಸ್ ಈಸ್ ದಿ ಹೌಸ್ ಆಫ್ ಎಲ್ಡರ್ಸ್ ದ ಡಿಬೇಟ್ಸ್ ಆರ್ ಕ್ಯಾರಿಡ್ ಆನ್ ಇನ್ ಎ ವೆರಿ ಸೀರಿಯಸ್ ಮ್ಯಾನರ್. ಇದು ಹೌಸ್ ಆಫ್ ಎಲ್ಡರ್ಸ್ ಆಗಿರೋದ್ರಿಂದ ಇಲ್ಲಿ ಡಿಬೇಟ್ಸ್ ತುಂಬ ಸೀರಿಯಸ್ ಮ್ಯಾನರಲ್ಲಿ ನಡೆಯುತ್ತೆ, ಅಂದರೆ ಕಿತ್ತಾಡೋದು ಹೊಡೆದಾಡೋದೆಲ್ಲ ಜಾಸ್ತಿ ಇರೋದಿಲ್ಲ. ಸ್ಟೇಟ್ ಎಕ್ಸಿಕ್ಯೂಟಿವ್. ದಿ ಸ್ಟೇಟ್ ಎಕ್ಸಿಕ್ಯೂಟಿವ್ ಕಂಪ್ರೈಸಸ್ ದಿ ಗವರ್ನರ್, ಚೀಫ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಯಾರಿದು ಎಕ್ಸಿಕ್ಯೂಟಿವ್ ಅಂದರೆ? ಎಕ್ಸಿಕ್ಯೂಟಿವ್ ಅಂದರೆ ಕೆಲಸ ಮಾಡಿಸೋವಂಥವ್ರು. ಓಕೆ, ಅದರಲ್ಲಿ ಸ್ಟೇಟ್ ಎಕ್ಸಿಕ್ಯೂಟಿವಲ್ಲಿ ಯಾರ್ಯಾರು ಇರ್ತಾರೆ? ಗವರ್ನರ್ ಇರ್ತಾರೆ, CM ಇರ್ತಾರೆ, ಮತ್ತು ಬೇರೆ ಬೇರೆ ಮಿನಿಸ್ಟರ್ಸ್ ಎಲ್ಲ ಕೂಡ ಇರ್ತಾರೆ. ದೋ ದ ಗವರ್ನರ್ ಇಸ್ ದಿ ಕಾನ್ಸ್ಟಿಟ್ಯೂಷನಲ್ ಹೆಡ್, ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವಿತ್ ದ ಚೀಫ್ ಮಿನಿಸ್ಟರ್ ಆ್ಯಸ್ ಇಟ್ಸ್ ಹೆಡ್ ಇಸ್ ದ ರಿಯಲ್ ಎಕ್ಸಿಕ್ಯೂಟಿವ್ ಅಥಾರಿಟಿ. ನೋಡಿ, ಗವರ್ನರ್ ಇಲ್ಲಿದ್ದರೂ ಕೂಡ ಬರೀ ಹೆಸರಿಗೆ ಗವರ್ನರ್ ಹೆಡ್ ಆಗಿರ್ತಾರೆ, ಆದರೆ ಎಲ್ಲ ಡಿಸಿಷನ್ನು ಎಲ್ಲ ರೂಲಿಂಗ್ ಎಲ್ಲ ಮಾಡೋದು ಚೀಫ್ ಮಿನಿಸ್ಟರ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಓಕೆ, ದಿ ಗವರ್ನರ್ ಕ್ಯಾನ್ ಎಕ್ಸರ್ಸೈಸ್ ಇಸ್ ಅಥಾರಿಟಿ ಐದರ್ ಡೈರೆಕ್ಟ್ಲಿ ಆರ್ ಥ್ರೂ ಈಸ್ ಅಪಾಯಿಂಟೆಡ್ ಅಫಿಷಿಯಲ್ಸ್. ಗವರ್ನರ್ಗೆ ಏನೇನು ಅಧಿಕಾರ ಕೊಟ್ಟಿರ್ತಾರೆ ಅಂಥದನ್ನು ಅವರು ಡೈರೆಕ್ಟಾಗಿ ಬೇಕಾದರೂ ಎಕ್ಸರ್ಸೈಸ್ ಮಾಡ್ಬೋದು, ಅಥವಾ ಅವರು ಅಪಾಯಿಂಟ್ ಮಾಡಿರ್ತಾರೆ ಕೆಲವು ಅಫಿಷಿಯಲ್ಸ್ನ, ಅವ್ರ ಮುಖಾಂತರ ಬೇಕಾದರೂ ಮಾಡ್ಬೋದು. ಗವರ್ನರ್ ಯಾರು? ಗವರ್ನರ್ ಅಂದರೆ ನೋಡಿ, ನಾವು ಸೆಂಟ್ರಲಲ್ಲಿ ಪ್ರೆಸಿಡೆಂಟ್ ಅಂತ ಕರಿತೀವಲ್ಲ, ಆ ಥರನೇ ಸ್ಟೇಟ್ಗೆ ಗವರ್ನರ್ ಅಂತ. ದಿ ಪ್ರೆಸಿಡೆಂಟ್ ನಾಮಿನೇಟ್ಸ್ ದಿ ಗವರ್ನರ್ ಆನ್ ದ ರೆಕಮೆಂಡೇಷನ್ ಆಫ್ ದಿ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಈಸ್ ಕ್ಯಾಬಿನೆಟ್. ನೋಡಿ, ಸೆಂಟ್ರಲಲ್ಲಿ ಏನಾಗುತ್ತೆ, ಪ್ರೈಮ್ ಮಿನಿಸ್ಟರ್ ಮತ್ತು ಅವರು ಮಿನಿಸ್ಟ್ರೀಸ್ ಎಲ್ಲ ಫಾರ್ಮ್ ಆದಮೇಲೆ ಯಾವ್ಯಾವ ಸ್ಟೇಟ್ಗೆ ಯಾರ್ಯಾರು ಗವರ್ನರ್ ಇರಬೇಕು ಅಂತ ಪ್ರೈಮ್ ಮಿನಿಸ್ಟರ್ ಡಿಸೈಡ್ ಮಾಡ್ತಾರೆ. ಡಿಸೈಡ್ ಮಾಡಿ ಪ್ರೆಸಿಡೆಂಟ್ಗೆ ಹೇಳ್ತಾರೆ ಇಂಥವ್ರನ್ನ ಅಪಾಯಿಂಟ್ ಮಾಡಿ ಅಂತ. ಆಗ ಪ್ರೆಸಿಡೆಂಟು ಇಂಥ ಸ್ಟೇಟ್ಗೆ ಇಂಥ ಗವರ್ನರ್ ಅಂತ ಅಪಾಯಿಂಟ್ ಮಾಡೋದು. ಎವ್ರಿ ಸ್ಟೇಟ್ ಈಸ್ ರಿಕ್ವೈರ್ಡ್ ಟು ಹ್ಯಾವ್ ಎ ಗವರ್ನರ್. ಪ್ರತಿಯೊಂದು ಸ್ಟೇಟ್ಗೂ ಒಬ್ಬರು ಗವರ್ನರ್ ಇರಲೇಬೇಕು. ಹವೆವರ್ ಸಮ್ಟೈಮ್ಸ್ 2 or 3 ಸ್ಟೇಟ್ಸ್ ಕ್ಯಾನ್ ಹ್ಯಾವ್ ಎ ಸಿಂಗಲ್ ಗವರ್ನರ್. ಈಗ ಕೆಲವು ತುಂಬ ಚಿಕ್ಕ ಚಿಕ್ಕ ಸ್ಟೇಟ್ಸ್ ಇತ್ತು ಅಂದ್ಕೊಳ್ಳಿ, ಆಗ 2-3 ಸ್ಟೇಟ್ಸ್ಗೆ ಸೇರಿ ಒಬ್ಬರೇ ಗವರ್ನರ್ ಕೂಡ ಇರ್ಬೋದು. ಕ್ವಾಲಿಫಿಕೇಷನ್ಸ್, ಟರ್ಮ್ ಆಫ್ ಆಫೀಸ್, ಸ್ಯಾಲ್ರಿ ಆ್ಯಂಡ್ ಪ್ರೀ ರಿಕ್ವೆಸ್ಟ್ಸ್. ಈಗ ಗವರ್ನರ್ ಆಗಿರಬೇಕು ಅಂದರೆ ಏನೇನು ಕ್ವಾಲಿಫಿಕೇಷನ್ಸ್ ಇರಬೇಕು ಅದ್ರ ಬಗ್ಗೆ ಕೂಡ ನೋಡೋಣ. ಶುಡ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ, ಇಂಡಿಯನ್ ಸಿಟಿಸನ್ ಆಗಿರಬೇಕು, ಗೊತ್ತು. ಶುಡ್ ನಾಟ್ ಬಿ ಲೆಸ್ ದೆನ್ 35 years ಏಜ್, ಅಂದರೆ ಅಟ್ಲೀಸ್ಟ್ 35 years ಆದರೂ ಏಜ್ ಆಗಿರಬೇಕು. 34, 33, 30 ಎಲ್ಲ ಇದ್ದರೆ ಆಗಲ್ಲ. ಶುಡ್ ನಾಟ್ ಹೋಲ್ಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್ ಅಂಡರ್ ದಿ ಗವರ್ನಮೆಂಟ್. ಯಾವುದೇ ರೀತಿ ಗೌರ್ಮೆಂಟ್ ಕೆಲಸ, ಗೌರ್ಮೆಂಟ್ ಕಾಂಟ್ರಾಕ್ಟ್ಸಲ್ಲಿ ಇನ್ವಾಲ್ವ್ ಆಗಿರಬಾರ್ದು, ಇದ್ರೂ ಕೂಡ ರಿಸಿಗ್ನೇಷನ್ ಕೊಟ್ಬಿಡಬೇಕು. ಶುಡ್ ನಾಟ್ ಬಿ ಎ ಮೆಂಬರ್ ಆಫ್ ಐದರ್ ಪಾರ್ಲಿಮೆಂಟ್ ಆರ್ ಸ್ಟೇಟ್ ಲೆಜಿಸ್ಲೇಚರ್. ಇವರು ಸ್ಟೇಟ್ ಅಥವಾ ಪಾರ್ಲಿಮೆಂಟ್ಗೆ ಮೆಂಬರ್ ಆಗಿರಬಾರ್ದು, MLA MP ಆಗಿರಬಾರ್ದು ಇವರು. ಓಕೆ, ಇಫ್ ಈ ಈಸ್ ಎ ಮೆಂಬರ್ ಆಫ್ ಈದರ್ ಈ ಶುಡ್ ರಿಸೈನ್ ಫ್ರಮ್ ದಿ ಪೋಸ್ಟ್ ವೆನ್ ಹಿ ಈಸ್ ಅಪಾಯಿಂಟೆಡ್ ಆಸ್ ದಿ ಗವರ್ನರ್. ಅಕಸ್ಮಾತ್ ಏನಾದರೂ ಮೆಂಬರ್ ಆಗಿದ್ದರು ಅಂದ್ಕೊಳ್ಳಿ, ಆಗ ಇವ್ರನ್ನ ಅಪಾಯಿಂಟ್ ಮಾಡಿದಾಗ ಇವರು ಆ ಒಂದು ಮೆಂಬರ್ ಪೋಸ್ಟ್ಗೆ MLCಗೋ ಅಥವಾ MLA ಏನಾದರೂ ಆಗಿದ್ರು ಅಂದರೆ ಆಗ ಇವರು ರೆಸಿಗ್ನೇಷನ್ ಕೊಡ್ಬೋದು. ದಿ ಟರ್ಮ್ ಆಫ್ ದಿ ಆಫೀಸ್ ಆಫ್ ಗವರ್ನರ್ ಈಸ್ 5 years. ನೋಡಿ, ಇವರು ಎಲ್ಲಿವರೆಗೂ ಅಧಿಕಾರದಲ್ಲಿರ್ಬೋದು ಒಂದು ಸರಿ ಅಪಾಯಿಂಟ್ ಆದರು ಅಂದರೆ 5 ವರ್ಷದಲ್ಲಿ ಇವರು 5 ವರ್ಷದವರೆಗೂ ಅಧಿಕಾರದಲ್ಲಿರ್ಬೋದು. ಹವೆವರ್ ಈ ಕಂಟಿನ್ಯೂಸ್ ಟು ಆಕ್ಯುಪೈ ದ ಪೋಸ್ಟ್ ಈವನ್ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ಹಿಸ್ ಟರ್ಮ್ ಟಿಲ್ ಎ ಸಕ್ಸಸರ್ ಈಸ್ ಅಪಾಯಿಂಟೆಡ್. ಈಗ 5 ವರ್ಷ ಆಗೋಯಿತು ಅಂದ್ಕೊಳ್ಳಿ, ಇನ್ನೊಬ್ಬರು ಗವರ್ನರ್ ಅಪಾಯಿಂಟ್ ಮಾಡಿಲ್ಲ ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಅವರು, ಆಗ ಇವರೇ ಕಂಟಿನ್ಯೂ ಆಗ್ತಾರೆ. ಅಂದರೆ ಇನ್ನೊಂದು 2 ತಿಂಗಳು 3 ತಿಂಗಳು ಇವರೇ ಬೇರೆಯವ್ರು ಅಪಾಯಿಂಟ್ ಆಗೋವರೆಗೂ ನೋಡ್ಕೊಬೇಕು. ದಿ ಪ್ರೆಸಿಡೆಂಟ್ ಮೇ ರೀಕಾಲ್ ದಿ ಗವರ್ನರ್ ಆನ್ ದಿ ರೆಕಮೆಂಡೇಷನ್ ಆಫ್ ಯೂನಿಯನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬಿಫೋರ್ ದಿ ಎಕ್ಸ್ಪೈರಿ ಆಫ್ ಹಿಸ್ ಟರ್ಮ್. ಅಕಸ್ಮಾತ್ 5 ವರ್ಷಕ್ಕೆ ಅಂತ ಅಪಾಯಿಂಟ್ ಮಾಡಿ ಕಳಿಸೋರು ಸೆಂಟ್ರಲಿಂದ, ಆದರೆ ಇವರು ಅಷ್ಟು ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ ಅಥವಾ ಅವ್ರಿಗೆ ಇಷ್ಟ ಬಂದಾಗೆ ಕೆಲಸ ಮಾಡ್ತಾ ಇರಲ್ಲ, ಆಗ ಒಂದು 3 years ಆಗುತ್ತೆ. ಆಗ ಇವ್ರನ್ನ ತೆಗೆದಾಕಬೇಕು ಅಂದರೆ ಏನು ಮಾಡ್ತಾರೆ, ಪ್ರೆಸಿಡೆಂಟ್ ಏನು ಮಾಡ್ತಾರೆ, ಬೇರೆ ಮಿನಿಸ್ಟರ್ಸು ಎಲ್ಲ ಹೋಗಿ ಹೇಳ್ತಾರೆ ಇಂಥವ್ರನ್ನ ಗವರ್ನರ್ಶಿಪ್ನ ತೆಗೆದಾಕ್ರಿ ಅಂತ. ಆಗ ಹೋಗಿ ಪ್ರೆಸಿಡೆಂಟ್ ಇವ್ರನ್ನ ಗವರ್ನರ್ಶಿಪ್ನ ಕ್ಯಾನ್ಸಲ್ ಮಾಡ್ತಾರೆ. ದಿ ಗವರ್ನರ್ ರಿಸೀವ್ಸ್ ಸ್ಯಾಲ್ರಿ ಆ್ಯಂಡ್ ಅಲವೆನ್ಸಸ್ ಆ್ಯಸ್ ಫಿಕ್ಸ್ಡ್ ಬೈ ದಿ ಪಾರ್ಲಿಮೆಂಟ್ ಆ್ಯಂಡ್ ರಿಸೈಡ್ಸ್ ಅಟ್ ದಿ ಅಫಿಷಿಯಲ್ ರೆಸಿಡೆನ್ಸ್ ರಾಜ್ಭವನ್. ನೋಡಿರಿ, ಗವರ್ನರ್ಗೆ ಬಂದು ಸ್ಯಾಲ್ರಿನ ಪಾರ್ಲಿಮೆಂಟಲ್ಲಿ ಫಿಕ್ಸ್ ಮಾಡಿರ್ತಾರೆ, ಗವರ್ನರ್ಸ್ಗೆಲ್ಲ ಇಷ್ಟಿಷ್ಟು ಕೊಡಬೇಕು ಅಂತ. ಆ ಸ್ಯಾಲ್ರಿ ಇವ್ರಿಗೆ ಬರುತ್ತೆ. ಮತ್ತು ಇವ್ರಿಗೆ ಮನೆ ಬಂದು ರಾಜ್ಭವನ್ ಅಂತ ಇರುತ್ತೆ, ಒಂದೊಂದು ಸ್ಟೇಟಲ್ಲಿ ಒಂದೊಂದು ಇರುತ್ತೆ, ಅಲ್ಲಿ ಇವ್ರಿಗೆ ಮನೆ ಕೊಟ್ಟಿರ್ತಾರೆ. ಮನೆ, ಆಫೀಸ್ ಎಲ್ಲ ಕೂಡ ಅಲ್ಲೇ ಇರುತ್ತೆ. His actions cannot be questioned nor can he be prosecuted in a court of law.
ಇವರು ಗವರ್ನರ್ ಬಂದು ಏನು ಮಾಡಿದ್ರು ಕೂಡ ಇವ್ರನ್ನ ಕ್ವಶನ್ ಮಾಡೋವಾಗಿಲ್ಲ, ಅಂದರೆ ಇವ್ರಿಗೆ ಮಾಡೋಕ್ಕೆ ಏನೂ ಬಿಡೋದಿಲ್ಲ, ಬರೀ ಇವರು ಇನ್ಚಾರ್ಜ್ ಥರ ನೋಡ್ಕೊಳಕ್ಕೆ ಇರ್ತಾರೆ ಅಷ್ಟೇ, ಫುಲ್ ಇವ್ರಿಗೆ ಅಥಾರಿಟಿ ಎಲ್ಲ ಏನಿರಲ್ಲ. ಆ ಥರ ಇವ್ರು ಏನು ಮಾಡಿದ್ರು ಅದನ್ನು ಕ್ವಶನ್ ಮಾಡೋವಾಗಿಲ್ಲ, ಮತ್ತು ಇವ್ರಿಗೆ ಯಾವುದೇ ಕೋರ್ಟಲ್ಲೂ ಇವ್ರ ಮೇಲೆ ಕೇಸ್ ಹಾಕೋಗಿಲ್ಲ. ಇವ್ರ ಮೇಲೆ ಒಂದು ಸರಿ ಇವ್ರದ್ದು 5 ವರ್ಷ ಆದಮೇಲೆ ಇಳಿತಾರಲ್ಲ, ಆಮೇಲೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ, ಅಲ್ಲಿವರೆಗೂ ಇಲ್ಲ. ಪವರ್ಸ್ ಆ್ಯಂಡ್ ಫಂಕ್ಷನ್ಸ್. ಲೀಗಲಿ ಆಲ್ ಎಕ್ಸಿಕ್ಯೂಟಿವ್ ಪವರ್ಸ್ ಬಿಲಾಂಗ್ ಟು ದಿ ಗವರ್ನರ್. ನೋಡಿರಿ, ಒಂದು ಸ್ಟೇಟ್ದು ಮೇಯ್ನ್ ಎಲ್ಲ ಪವರ್ ಕೂಡ ಗವರ್ನರ್ ಹತ್ರನೇ ಇರುತ್ತೆ. ಅರ್ಥ ಆಯ್ತಾ? ನಾವು ಇವಾಗ CM ಅಂತ ಹೇಳ್ತೀವಲ್ಲ, ದೊಡ್ಡದಾಗಿ ಸ್ಟೇಟ್ಗೆ ಹೆಡ್ ಯಾರು ಅಂದರೆ CM ಅಂತೀವಿ. ಆದರೆ ಎಲ್ಲ ಪವರ್ಸು ಕೂಡ ಗವರ್ನರ್ ಹತ್ರ ಇರುತ್ತೆ. ಆದರೆ ಈ ಪವರ್ಸ್ ಯೂಸ್ ಆಗಬೇಕು ಅಂದರೆ ಚೀಫ್ ಮಿನಿಸ್ಟರು ಮತ್ತು ಬೇರೆ ಮಿನಿಸ್ಟರ್ಸ್ ಇರ್ತಾರಲ್ಲ, ಅವ್ರು ಹೇಳ್ಬೇಕು ಗವರ್ನರ್ಗೆ. ಅರ್ಥ ಆಯ್ತಾ ನಿಮಗೆ? ಹೆಸ್ರಿಗೆ ಮಾತ್ರ ಗವರ್ನರ್ ಇರ್ತಾರೆ, ಆದರೆ ಚೀಫ್ ಮಿನಿಸ್ಟ್ರು ಮತ್ತು ಬೇರೆ ಮಿನಿಸ್ಟ್ರು ಏನು ಡಿಸೈಡ್ ಮಾಡ್ತಾರೆ ಅದನ್ನೇ ಗವರ್ನರ್ ಮಾಡಬೇಕಾಗತ್ತೆ. ಈಗ ಎಕ್ಸಿಕ್ಯೂಟಿವ್ ಪವರ್ಸ್ ಬಗ್ಗೆ ಕೂಡ ನೋಡೋಣ. ದಿ ಗವರ್ನರ್ ಇಸ್ ದಿ ಎಕ್ಸಿಕ್ಯೂಟಿವ್ ಹೆಡ್ ಆ್ಯಂಡ್ ಅಪಾಯಿಂಟ್ಸ್ ದ ಮಿನಿಸ್ಟರ್ ಆನ್ ದಿ ಅಡ್ವೈಸ್ ಆಫ್ ಚೀಫ್ ಮಿನಿಸ್ಟರ್. ನೋಡಿ, ಗವರ್ನರೇ ಟೋಟಲ್ ಎಕ್ಸಿಕ್ಯೂಟಿವ್ಗೆ ಹೆಡ್ ಆಗಿರ್ತಾರೆ. ಇವರು ಚೀಫ್ ಮಿನಿಸ್ಟರ್ ಯಾರನ್ನ ಮಿನಿಸ್ಟ್ರಾಗಿ ಅಪಾಯಿಂಟ್ ಮಾಡಿ ಅಂತ ಹೇಳ್ತಾರೋ ಅವ್ರನ್ನ ಗವರ್ನರು ಅಪಾಯಿಂಟ್ ಮಾಡ್ತಾರೆ. ಈ ಆಲ್ಸೋ ಅಪಾಯಿಂಟ್ಸ್ ದಿ ಚೇರ್ಮನ್ ಆಫ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. KPSC ಅದೆಲ್ಲ ಹೇಳ್ತಾರಲ್ಲ, ಆ ಥರ ಕಮಿಷನ್ಸ್ಗೂ ಕೂಡ ಚೇರ್ಮನ್ನ ಇವರೇ ಅಪಾಯಿಂಟ್ ಮಾಡ್ತಾರೆ. ದಿ ವೈಸ್ ಚಾನ್ಸಲರ್ಸ್ ಫಾರ್ ಆಲ್ ದಿ ಯೂನಿವರ್ಸಿಟೀಸ್ ಇನ್ ದಿ ಸ್ಟೇಟ್ ಆ್ಯಂಡ್ ಅದರ್ ಅಫಿಷಿಯಲ್ಸ್. ಮತ್ತು ಯೂನಿವರ್ಸಿಟಿ ಇರುತ್ತೆ, ಈಗ ಬೆಂಗಳೂರು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ ಅಂತ. ಈ ಥರ ಯೂನಿವರ್ಸಿಟೀಸ್ಗೆ ವೈಸ್ ಚಾನ್ಸಲರ್ಸ್ನ ಕೂಡ ಮತ್ತು ಬೇರೆ ಬೇರೆ ಕೆಲವು ಇಂಪಾರ್ಟೆಂಟ್ ಪೋಸ್ಟ್ ಅಫಿಷಿಯಲ್ಸ್ನ ಕೂಡ ಇವರೇ ಅಪಾಯಿಂಟ್ ಮಾಡ್ತಾರೆ. ಲೆಜಿಸ್ಲೇಟಿವ್ ಪವರ್ಸ್ ಏನಿದೆ, ರೂಲ್ಸ್ ಮಾಡೋದ್ರಲ್ಲಿ ದಿ ಗವರ್ನರ್ ಹ್ಯಾಸ್ ದಿ ಪವರ್ ಟು ಸಮನ್, ಪೋಸ್ಟ್ಪೋನ್ ಆರ್ ಡಿಸಾಲ್ವ್ ದಿ ಅಸೆಂಬ್ಲಿ ಆನ್ ದಿ ಅಡ್ವೈಸ್ ಆಫ್ ಚೀಫ್ ಮಿನಿಸ್ಟರ್. ನೋಡಿ, ಗವರ್ನರ್ ಏನು ಮಾಡ್ಬೋದು, ಅಸೆಂಬ್ಲಿನ ಸಮನ್ ಮಾಡ್ಬೋದು. ಅಂದರೆ ನಾನೇನೋ ಒಂದು ಮೀಟಿಂಗ್ ಮಾಡ್ತಾಯಿದ್ದೀನಿ, ಅಥವಾ ನೀವೆಲ್ಲ ಸೇರಿ ಡಿಸ್ಕಸ್ ಮಾಡಬೇಕು, ನೀವೆಲ್ಲ ಬನ್ನಿ ಆ ಥರ ಕರಿಬೋದು. ಅಥವಾ ಬಂದಿರೋರ್ದು ಪೋಸ್ಟ್ಪೋನ್ ಮಾಡ್ಬೋದು. ಓಕೆ, ಇವತ್ತು ಬಂದಿದ್ದೀರಾ, ಇದು ಇನ್ನೂ ಡಿಸ್ಕಷನ್ ಆಗಿಲ್ಲ, ಇನ್ನೊಂದು ದಿನಕ್ಕೆ ಪೋಸ್ಟ್ಪೋನ್ ಮಾಡ್ತೀನಿ ಅಂತ. ಅಥವಾ ಅಸೆಂಬ್ಲಿನೇ ಡಿಸಾಲ್ವ್ ಮಾಡ್ಬೋದು, ಮತ್ತೆ ಎಲೆಕ್ಷನ್ಸ್ಗೆ ಹೋಗ್ರಿ ಅಂತ. ಆದರೆ ಇದೆಲ್ಲ ಮಾಡಬೇಕಂದ್ರೂ ಕೂಡ ಚೀಫ್ ಮಿನಿಸ್ಟರ್ದು ಅಡ್ವೈಸ್ ಇರಬೇಕು, ಮತ್ತು ಚೀಫ್ ಮಿನಿಸ್ಟರ್ ಹೇಳ್ದಾಗೇ ಇವರು ಗವರ್ನರ್ ಮಾಡಬೇಕಾಗತ್ತೆ. He also has the power to nominate one person to the assembly and 1/6 of the members of the legislative council. ಇವರು ಒಂದು ಮೆಂಬರ್ನ, ನಾನು ಆಗಲೇ ಹೇಳಿದ್ನಲ್ಲ 225 224ಗೆ ಮಾತ್ರ ಎಲೆಕ್ಷನ್ ನಡೆಯುತ್ತೆ, ಇನ್ನೊಂದು ಮಾತ್ರ ಗವರ್ನರ್ ನಾಮಿನೇಟ್ ಮಾಡ್ತಾರೆ ಅಂತ. ಹೌದು, ಆ ಒಂದು ಪೋಸ್ಟ್ನ ಇವರು ನಾಮಿನೇಟ್ ಮಾಡ್ಬೋದು. ಮತ್ತು ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಏನು 75 ಜನ ಇದ್ದಾರೆ, ಅದರಲ್ಲಿ 1/6 ಅಂದರೆ 75/6 ಅಷ್ಟು ಜನನ ಇವರು ನಾಮಿನೇಟ್ ಮಾಡ್ತಾರೆ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ. ಈ ಮೇ ಅಪ್ರೂವ್ ಆರ್ ವಿತ್ಹೋಲ್ಡ್ ಎ ಬಿಲ್ ಅಪ್ರೂವ್ಡ್ ಬೈ ದಿ ಲೆಜಿಸ್ಲೇಚರ್. ಈಗ ಲೆಜಿಸ್ಲೇಚರಲ್ಲಿ ಅಂದರೆ ಈಗ MLCಗಳು ಮತ್ತು MLAಗಳೆಲ್ಲ ಒಪ್ಕೊಂಡು ಒಂದು ಬಿಲ್ ಪಾಸ್ ಮಾಡಿ ಕಳಿಸ್ತಾರೆ. ಇವರು ಅದನ್ನು ಅಪ್ರೂವ್ ಮಾಡ್ಬೋದು ಅಥವಾ ಹೋಲ್ಡ್ ಮಾಡ್ಬೋದು, ರಿಜೆಕ್ಟ್ ಮಾಡೋವಾಗಿಲ್ಲ. ಆಯಿತಾ? ಓಕೆ, ನೀವೆಲ್ಲ ಮಾಡಿದ್ದು ಸರಿ ಇದೆ ಅಂತ ಅಪ್ರೂವಲ್ ಮಾಡಿ ಬಿಲ್ ಪಾಸ್ ಮಾಡ್ಬೋದು, ಅಥವಾ ಒಂದು ಸ್ವಲ್ಪ ದಿನ ಯೋಚನೆ ಮಾಡಬೇಕು ನಾನು ಅಂತ ಹೋಲ್ಡ್ ಮಾಡ್ಬೋದು. ಇಫ್ ಯು ನೀಡೆಡ್ ಈ ಕ್ಯಾನ್ ಫಾರ್ವರ್ಡ್ ದಿ ಬಿಲ್ ಟು ದಿ ಪ್ರೆಸಿಡೆಂಟ್ ಫಾರ್ ದಿ ಅಪ್ರೂವಲ್. ಇದರಲ್ಲಿ ತುಂಬ ಇಲ್ಲೀಗಲ್ ಏನೋ ಇದೆ, ಇವ್ರಿಗೆ ಅಧಿಕಾರನೇ ಇಲ್ಲ, ಸುಮ್ಮನೆ ಏನೋ ಮಾಡ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ರೈಲ್ವೇಸ್ ಬಗ್ಗೆ ಇವರೇನೋ ರೂಲ್ಸ್ ಮಾಡ್ತಾರೆ, ಟ್ರೈನ್ ಇಷ್ಟೊತ್ತಿಗೆ ಬರಬೇಕು, ಇಷ್ಟೊತ್ತಿಗೆ ಹೋಗಬೇಕು ಅಂತ. MLAಗಳೇನಾದರೂ ರೂಲ್ಸ್ ಮಾಡಿದರು ಅಂದ್ಕೊಳ್ಳಿ, ಆಗ ಇದು ಸರಿನಾ ತಪ್ಪಾ ಅಂತ ಇವ್ರಿಗೆ ಡೌಟ್ ಬಂದಲ್ಲಿ ಪ್ರೆಸಿಡೆಂಟ್ಗೆ ಅದನ್ನು ಫಾರ್ವರ್ಡ್ ಮಾಡ್ತಾರೆ. ಈಗ ಫೈನಾನ್ಷಿಯಲ್ ಪವರ್ಸ್ ಏನಿದೆ ದುಡ್ಡಿನ ರಿಲೇಟೆಡಲ್ಲಿ, ದಿ ಫಿನಾನ್ಸ್ ಬಿಲ್ ಕೆನಾಟ್ ಬಿ ಪ್ರೆಸೆಂಟೆಡ್ ಇನ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ವಿತೌಟ್ ದಿ ಪರ್ಮಿಷನ್ ಆಫ್ ಗವರ್ನರ್. ನೋಡಿ, ಫಿನಾನ್ಸ್ ಬಿಲ್ ಅಥವಾ ಬಡ್ಜೆಟ್ ಫುಲ್ ರೆಡಿ ಆಯಿತು ಅಂದ್ಕೊಳ್ಳಿ, ಅದನ್ನು ಮೊದಲು ಗವರ್ನರ್ ಹತ್ರ ಅದಕ್ಕೆ ಸಿಗ್ನೇಚರ್ ತೊಗೊಂಡು ಅಥವಾ ಅವ್ರ ಪರ್ಮಿಷನ್ ತೊಗೊಂಡು ಆಮೇಲೆ ಮಾತ್ರ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಆ ಬಿಲ್ನ ಪ್ರೆಸೆಂಟ್ ಮಾಡ್ಬೋದು. ದಿ ಗವರ್ನರ್ ಹ್ಯಾಸ್ ದಿ ಪವರ್ ಟು ಅಪಾಯಿಂಟ್ ದಿ ಸ್ಟೇಟ್ ಫೈನಾನ್ಸ್ ಕಮಿಷನ್ ಆ್ಯಂಡ್ ಪ್ಲಾನಿಂಗ್ ಕಮಿಷನ್. ಗವರ್ನರ್ಗೆ ಇನ್ನೂ ಏನು ಪವರ್ ಇದೆ, ಇವರು ಸ್ಟೇಟ್ ಫಿನಾನ್ಸ್ ಕಮಿಷನ್ ಅಪಾಯಿಂಟ್ ಮಾಡ್ಬೋದು ಮತ್ತು ಪ್ಲಾನಿಂಗ್ ಕಮಿಷನ್ ಎಲ್ಲ ಕೂಡ ಅಪಾಯಿಂಟ್ ಮಾಡ್ಬೋದು. ದಿ ಸ್ಟೇಟ್ ಎಮರ್ಜೆನ್ಸಿ ಫಂಡ್ ಈಸ್ ಇನ್ ಹಿಸ್ ನೇಮ್ ಆ್ಯಂಡ್ ಫಂಡ್ಸ್ ಆರ್ ಟೇಕನ್ ಔಟ್ ಫ್ರಮ್ ಇಟ್ ಟು ಡೀಲ್ ವಿತ್ ಎಮರ್ಜೆನ್ಸಿ ಸಿಚುವೇಷನ್ಸ್ ಲೈಕ್ ಡ್ರಾಟ್, ಫ್ಲಡ್ಸ್, ಅರ್ಥ್ಕ್ವೇಕ್ ಎಕ್ಸೆಟ್ರಾ. ನೋಡಿ, ಪ್ರತಿಯೊಂದು ಸ್ಟೇಟಲ್ಲೂ ಕೂಡ ಅದರದ್ದೇ ಆದಂಥ ಎಮರ್ಜೆನ್ಸಿ ಫಂಡ್ ಅಂತ ಇರುತ್ತೆ, ದುಡ್ಡಿಷ್ಟು ರಿಸರ್ವ್ ಮಾಡಿರ್ತಾರೆ, ಏನಾದರೂ ಬರಗಾಲ ಬಂತು ಅಥವಾ ಜಾಸ್ತಿ ನೆರೆ ಬಂತು ಅದಕ್ಕೆ ಅಂತ. ಆಗ ಅದೆಲ್ಲ ಕೂಡ ಗವರ್ನರ್ ಹೆಸರಲ್ಲಿರುತ್ತೆ. ಅದನ್ನು ಯಾವಾಗ ಈ ಥರ ಎಮರ್ಜೆನ್ಸಿ ಏನಾದರೂ ಬಂದಿದೆ ಅಂದಾಗ ಅದರಿಂದ ಅಮೌಂಟ್ ತೆಗೆದು ಯೂಸ್ ಮಾಡ್ತಾರೆ. ಜುಡಿಷಿಯಲ್ ಪವರ್ಸ್ ಏನಿದೆ, ದಿ ಗವರ್ನರ್ ಹ್ಯಾಸ್ ದಿ ಪವರ್ ಟು ಪಾರ್ಡನ್ ದೋಸ್ ಹೂ ಹ್ಯಾವ್ ಬೀನ್ ಕನ್ವಿಕ್ಟೆಡ್ ಆ್ಯಂಡ್ ರಿಡ್ಯೂಸ್, ಪೋಸ್ಟ್ಪೋನ್ ಆರ್ ಚೇಂಜ್ ದಿ ಪನಿಷ್ಮೆಂಟ್ ಗಿವನ್ ಟು ಕ್ರಿಮಿನಲ್ಸ್. ನೋಡಿರಿ, ಗವರ್ನರ್ಗೆ ಕೆಲವು ಪವರ್ಸ್ ಇರುತ್ತೆ ಜುಡಿಷಿಯಲಿ. ಏನು, ಈಗ ಯಾರಿಗೊಬ್ರಿಗೆ ಶಿಕ್ಷೆ ಆಗಿರುತ್ತೆ, ರೂಲ್ಸ್ ಪ್ರಕಾರ ಹೋದಾಗ ಅವ್ರಿಗೆ 5 ವರ್ಷ ಶಿಕ್ಷೆ ಅಂತ ಆಗಿರುತ್ತೆ. ಆದರೆ ಅವರು ಏನೋ ಒಂದು ಮಾಡಲೇಬೇಕಾಗಿರೋಂಥ ಟೈಮಲ್ಲಿ ಅಥವಾ ನ್ಯಾಯ ಅವ್ರ ಕಡೆ ಇದ್ರೂ ಆ ತಪ್ಪೇನೋ ಮಾಡಿಬಿಟ್ಟಿರ್ತಾರೆ, ಆವಾಗ ಅವ್ರಿಗೆ ಶಿಕ್ಷೆ ಕಮ್ಮಿ ಮಾಡೋದಕ್ಕೆ
ಕೇಳ್ಕೊತಾರೆ ಗವರ್ನರ್ ಹತ್ರ. ಆಗ ಗವರ್ನರ್ ಅವ್ರು ಏನು ಮಾಡ್ಬೋದು, ಸ್ವಲ್ಪ ಅದನ್ನು ಕಮ್ಮಿ ಮಾಡ್ಬೋದು, ಪಾರ್ಡನ್ ಕೊಡ್ಬೋದು ಅಥವಾ ಪನಿಷ್ಮೆಂಟ್ ಕಮ್ಮಿ ಮಾಡೋದು, ಈ ಥರ ಮಾಡ್ತಾರೆ. ಈ ಅಪಾಯಿಂಟ್ಸ್ ದಿ ಸ್ಟೇಟ್ ಅಡ್ವೊಕೇಟ್ ಜನರಲ್ ಆ್ಯಂಡ್ ಡಿಸ್ಟ್ರಿಕ್ಟ್ ಜಡ್ಜಸ್. ಇವರು ಸ್ಟೇಟ್ ಅಡ್ವೊಕೇಟ್ ಜನರಲ್ನ ಮತ್ತು ಡಿಸ್ಟ್ರಿಕ್ಟ್ ಜಡ್ಜ್ಗಳನ್ನೆಲ್ಲ ಕೂಡ ಗವರ್ನರೇ ಅಪಾಯಿಂಟ್ ಮಾಡ್ತಾರೆ. ಸೊ ವಾಟ್ ಅಬೌಟ್ ಡಿಸ್ಕ್ರಿಷನರಿ ಪವರ್ಸ್? ದಿ ಗವರ್ನರ್ ಯೂಸಸ್ ಇಸ್ ಡಿಸ್ಕ್ರಿಷನರಿ ಪವರ್ ವೈಲ್ ಅಪಾಯಿಂಟಿಂಗ್ ದಿ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ವೆನ್ ದೆರ್ ಇಸ್ ನೋ ಕ್ಲಿಯರ್ ಮೆಜಾರಿಟಿ. ನೋಡಿ, ಡಿಸ್ಕ್ರಿಷನರಿ ಪವರ್ ಅಂದರೆ ಒಂದು ರೀತಿ ಅವ್ರ ಸ್ವಂತ ನಿರ್ಣಯದ ಪ್ರಕಾರ ಅವ್ರಿಗೆ ಇಷ್ಟ ಬಂದಿದ್ದ ಥರ ರೂಲ್ ಮಾಡೋ ಥರ. ಇಷ್ಟ ಬಂದಿದ್ದರೆ ಏನು ಬೇಕಾದ್ರೂ ಮಾಡೋದಲ್ಲ. ಕೆಲವು ಸಿಚುವೇಷನಲ್ಲಿ ಅವರು ಓನಾಗೆ ರೂಲ್ ಬುಕ್ಕಲ್ಲೇ ಬರೆದಿರೋವಂಥದ್ದಲ್ಲ, ನನಗೆ ಇವರು ಕರೆಕ್ಟ್ ಚೀಫ್ ಮಿನಿಸ್ಟರ್ ಅನಿಸಿದ್ರು ಅಥವಾ ಇದು ಕರೆಕ್ಟ್ ಅನಿಸ್ತು ಅಂತ ಮಾಡೋವಂಥದ್ದು. ಓಕೆ, ಈಗ ಕೆಲವು ಸರಿ ಏನಾಗುತ್ತೆ, ನಾನು ಹೇಳಿದ್ನಲ್ಲ 224 ಜನದಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜನ, 112ಕ್ಕಿಂತ ಜಾಸ್ತಿ ಜನ ಸಪೋರ್ಟ್ ಮಾಡಬೇಕು ಸಿ ಎಮ್ ಆಗೋಕ್ಕೆ ಅಂತ. ಆದರೆ ಕೆಲವು ಸರಿ 112 ಜನ ಇರಲ್ಲ, 100 ಜನ ಮಾತ್ರ ಇರ್ತಾರೆ. ಆಗ ಏನು ಮಾಡ್ಬೋದು ಇವರು? ಆಗ ಚೀಫ್ ಮಿನಿಸ್ಟರ್ ನನಗೆ ಓಕೆ, ಇಂಥವರು ಚೀಫ್ ಮಿನಿಸ್ಟರ್ ಆಗೋಕ್ಕೆ ಕರೆಕ್ಟ್ ಇದ್ದಾರೆ ಅಂತ ಹೇಳಿಬಿಟ್ಟು 100 ಜನ ಬಂದಿರೋರನ್ನೇ ಕರಿಬೋದು. ಅಥವಾ ನೆಕ್ಸ್ಟ್ ಫಸ್ಟ್ ಹೈಯೆಸ್ಟ್ ಯಾರಿರ್ತಾರೆ ಅವ್ರನ್ನ ಕರೀತಾರೆ, ಅರ್ಧಕ್ಕಿಂತ ಜಾಸ್ತಿ ಬಂದಿಲ್ಲ ಅಂದರು. ಈ ಮೇ ಆಲ್ಸೋ ವಿತೌಟ್ ದಿ ಬಿಲ್ ಪಾಸ್ಡ್. ಅಂದರೆ ಇವ್ರು ಕರೆದಿದ್ರು ಅಂದರೆ ಆಮೇಲೆ ಕೂಡ ಇವರು ಪ್ರೂವ್ ಮಾಡ್ಕೊಳ್ಬೇಕು ನಮ್ಗೆ ಅರ್ಧ ಜನ ಸಪೋರ್ಟ್ ಮಾಡಿದ್ದಾರೆ ಅಂತ. ಅಂದರೆ ಸ್ವಲ್ಪ ಟೈಮ್ ಕೊಡ್ತಾರೆ ಅಷ್ಟೇ. ಈ ಮೇ ಆಲ್ಸೋ ವಿತೌಲ್ಡ್ ಬಿಲ್ ಪಾಸ್ಡ್ ಬೈ ದಿ ಲೆಜಿಸ್ಲೇಚರ್ ಆ್ಯಂಡ್ ಸೆಂಡ್ ಇಟ್ ಟು ದಿ ಪ್ರೆಸಿಡೆಂಟ್. ನೋಡಿ, ಇವರು ಬಿಲ್ನ ಲೆಜಿಸ್ಲೇಚರಿಂದ ಪಾಸ್ ಮಾಡಿರೋ ಬಿಲ್ನ ವಿತೌಲ್ಡ್ ಮಾಡ್ಬೋದು, ಅಥವಾ ಪ್ರೆಸಿಡೆಂಟ್ಗೆ ಸೆಂಡ್ ಮಾಡ್ಬೋದು, ಅಥವಾ ಪ್ರೆಸಿಡೆಂಟ್ಗೆ ರೆಕಮೆಂಡ್ ಮಾಡ್ಬೋದು. ಏನಂತ, ಇಲ್ಲಿ ಸ್ಟೇಟಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ. ಅಂದರೆ ಸ್ಟೇಟಲ್ಲಿ ಸರಿಯಾಗಿ ರೂಲ್ಸ್ ಎಲ್ಲ ನಡೀತಾ ಇಲ್ಲ, ಎಲ್ಲ ಕಿತ್ತಾಡ್ತಾ ಇದ್ದಾರೆ, ನಾನು ರೂಲ್ ಮಾಡಬೇಕು ಅಂತ. ಅದಕ್ಕೆ ನೀವು ಪ್ರೆಸಿಡೆಂಟ್ ರೂಲ್ನ ಡಿಕ್ಲೇರ್ ಮಾಡಿ ಅಂತ. ಯು ಕ್ಯಾನ್ ಆಲ್ಸೋ ಡಿಸ್ಮಿಸ್ ದಿ ಕ್ಯಾಬಿನೆಟ್ ಆರ್ ಡಿಸಾಲ್ವ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಇವರು ಓಕೆ, ನೀವು ಈ ಥರ 224 ಜನ ಇದರ ಬಂದು ಕೂತ್ಕೊಳ್ತಾ ಇದ್ದೀರಾ, ತುಂಬ ನಾವು ಯಾರನ್ನೂ ಸಿ ಎಮ್ ಆಗಿ ಎಲೆಕ್ಟ್ ಮಾಡಲ್ಲ, ನಾವು ಹೊಸದಾಗಿ ಎಲೆಕ್ಷನ್ಸ್ಗೆ ಹೋಗ್ತೀವಿ ಅಂತ ಹೇಳಿದ್ರು ಅಂದ್ಕೊಳ್ಳಿ. ಆಗ ಇವರು ಲೆಜಿಸ್ಲೇಟಿವ್ ಅಸೆಂಬ್ಲಿನ ಡಿಸಾಲ್ವ್ ಕೂಡ ಮಾಡ್ಬೋದು, ಮತ್ತು ಎಲೆಕ್ಷನ್ಸ್ನ ನಡೆಸ್ರಿ ಅಂತ. ಸ್ಟೇಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಈಗ ಸೆಂಟ್ರಲ್ ಮಿನಿಸ್ಟರ್ಸ್ ಎಲ್ಲ ಪ್ರೀವಿಯಸ್ ಲೆಸನಲ್ಲಿ ನೋಡಿದ್ವಲ್ಲ, ಅದೇ ರೀತಿ ಇಲ್ಲಿ ಸ್ಟೇಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದರೆ ಏನು, ಯಾರ್ಯಾರು ಇರ್ತಾರೆ ಅದ್ರ ಬಗ್ಗೆ ಕೂಡ ನೋಡೋಣ. ಅವರ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ಎ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವಿತ್ ದಿ ಚೀಫ್ ಮಿನಿಸ್ಟರ್ ಆ್ಯಸ್ ಇಟ್ಸ್ ಹೆಡ್. ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ಬೋದು, ಮತ್ತು ಅವ್ರಿಗೆ ಹೆಡ್ ಚೀಫ್ ಮಿನಿಸ್ಟರ್ ಇರಬೇಕು ಅಂತ ಹೇಳಿದೆ. ದಿಸ್ ಕೌನ್ಸಿಲ್ ಅಸಿಸ್ಟ್ ದಿ ಗವರ್ನರ್ ಇನ್ ದಿ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ಆ್ಯಂಡ್ ಈಸ್ ರೆಸ್ಪಾನ್ಸಿಬಲ್ ಟು ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನು ಮಾಡ್ತಾರೆ, ಸಿ ಎಮ್ ಮತ್ತು ಬೇರೆ ಮಿನಿಸ್ಟರ್ಸು, ಇವರು ಗವರ್ನರ್ಗೆ ಅಡ್ವೈಸ್ ಮಾಡ್ತಾರೆ, ಈ ಥರ ರೂಲ್ ಮಾಡಬೇಕು ಅಥವಾ ಈ ಥರ ರೂಲ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅದು ಇದು ಅಂತ. ದಿ ಕೌನ್ಸಿಲ್ ಹ್ಯಾಸ್ ಮೆನಿ ಫಂಕ್ಷನ್ಸ್. ಈ ಕೌನ್ಸಿಲ್ಗೆ ಎಷ್ಟೊಂದು ಕೆಲಸಗಳಿದೆ, ಅದರಲ್ಲಿ ಕೆಲವು ಯಾವುದು? ಇಟ್ ಡಿಸೈಡ್ಸ್ ದಿ ಗವರ್ನಮೆಂಟ್ಸ್ ಪಾಲಿಸೀಸ್. ಈ ಗವರ್ನಮೆಂಟ್ದು ಪಾಲಿಸಿ ಏನಿದೆ ಅದ್ರ ಬಗ್ಗೆ ಡಿಸೈಡ್ ಮಾಡ್ತಾರೆ. ಇಟ್ ಪ್ರಿಪೇರ್ಸ್ ದಿ ಸ್ಟೇಟ್ ಬಡ್ಜೆಟ್ ಆ್ಯಂಡ್ ಪ್ರೆಸೆಂಟ್ಸ್ ಇಟ್ ಟು ದಿ ಲೆಜಿಸ್ಲೇಚರ್. ಸ್ಟೇಟ್ದು ಬಡ್ಜೆಟ್ ಎಲ್ಲ, ಅಥವಾ ಅದು ಇಷ್ಟು ದುಡ್ಡು ನಮಗೆ ಬರುತ್ತೆ, ಇಷ್ಟು ದುಡ್ಡು ನಾವು ಖರ್ಚು ಮಾಡಬೇಕು ಅಂತ ಇದ್ದೀವಿ, ಇಷ್ಟು ಸಾಲ ತರಬೇಕು ಅಂತ ಇದ್ದೀವಿ, ಅದ್ರ ಬಗ್ಗೆ ಎಲ್ಲ ಇವರು ಬಡ್ಜೆಟ್ ಪ್ರಿಪೇರ್ ಮಾಡ್ತಾರೆ. ಪ್ರಿಪೇರ್ ಮಾಡಿ ಲೆಜಿಸ್ಲೇಚರ್ಗೆ ಅದನ್ನು ಪ್ರೆಸೆಂಟ್ ಮಾಡ್ತಾರೆ ಡಿಸ್ಕಸ್ ಮಾಡೋಕ್ಕೆ. ಇಟ್ ಅಡ್ವೈಸಸ್ ದಿ ಗವರ್ನರ್ ಇನ್ ಮ್ಯಾಟರ್ಸ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ದಿ ಚೇರ್ಮನ್ ಆಫ್ ದಿ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಇಟ್ಸ್ ಮೆಂಬರ್ಸ್, ದಿ ಲೋಕಾಯುಕ್ತ ಎಕ್ಸೆಟ್ರಾ. ಇವ್ರು ಏನು ಮಾಡ್ತಾರೆ, ಗವರ್ನರ್ಗೆ ಹೇಳಿ ಯಾವುದಾದ್ರು ಒಂದು KPSCಗೋ ಅಥವಾ ಅದು ಬೇರೆ ಬೇರೆ ಲೋಕಾಯುಕ್ತ ಆ ಥರ ಎಲ್ಲ ಕೆಲವು ಏಜೆನ್ಸೀಸ್ ಇರುತ್ತೆ, ಅಂಥದಕ್ಕೆ ಚೇರ್ಮನ್ನ ಅಪಾಯಿಂಟ್ ಮಾಡಿ ಅಂತ ಕೂಡ ಹೇಳ್ತಾರೆ. ಈಚ್ ಮಿನಿಸ್ಟರ್ ಹ್ಯಾಸ್ ಟು ಎನ್ಶ್ಯೂರ್ ಎಫಿಷಿಯೆಂಟ್ ವರ್ಕಿಂಗ್ ಆಫ್ ಹಿಸ್ ಡಿಪಾರ್ಟ್ಮೆಂಟ್. ಒಬ್ಬೊಬ್ಬ ಕೌನ್ಸಿಲ್ ಮಿನಿಸ್ಟರ್ಸ್ಗೂ ಕೂಡ ಅವ್ರದ್ದೇ ಆದಂಥ ಒಂದು ಡಿಪಾರ್ಟ್ಮೆಂಟ್ ಅಂತ ಕೊಟ್ಟಿರ್ತಾರೆ. ಓಕೆ, ಈಗ PWD ಡಿಪಾರ್ಟ್ಮೆಂಟ್ ಅಂತ, ಪಬ್ಲಿಕ್ ವರ್ಕ್ಸ್ ರಿಲೇಟೆಡ್, ಹೆಲ್ತ್ ಡಿಪಾರ್ಟ್ಮೆಂಟ್ ಕೊಟ್ಟಿರ್ತಾರೆ. ಈ ರೀತಿ ಆ ಮಿನಿಸ್ಟರ್ಸು ಆ ಡಿಪಾರ್ಟ್ಮೆಂಟಲ್ಲಿ ಏನೇನು ಕೆಲಸ ಆಗ್ತಾಯಿದೆ ಎಲ್ಲ ಕೂಡ ನೋಡ್ಕೊಳ್ಬೇಕಾಗತ್ತೆ. ಇಟ್ ಹ್ಯಾಸ್ ಟು ಕೋಆರ್ಡಿನೇಟ್ ಆ್ಯಂಡ್ ಸೂಪರ್ವೈಸ್ ದಿ ವರ್ಕಿಂಗ್ ಆಫ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ಮತ್ತು ಈಗ ಎಷ್ಟೊಂದು ಡಿಪಾರ್ಟ್ಮೆಂಟ್ ಇರುತ್ತೆ ನೋಡಿ, ಒಂದು ಸ್ಟೇಟ್ ಅಂತ ಹೇಳಿದ್ರೆ ಈಗ ಒಂದು ಹೆಲ್ತ್ ಮಿನಿಸ್ಟ್ರಿ ಇರುತ್ತೆ, ಎಜುಕೇಷನ್ ಇರುತ್ತೆ, ಈ ರೀತಿ ಎಷ್ಟೊಂದು ಇರುತ್ತೆ. ಈಗ ಒಂದ್ರ ಜೊತೆ ಒಂದು ಕೋಆರ್ಡಿನೇಟ್ ಮಾಡಬೇಕು ಅಲ್ವಾ. ಅಂದರೆ ಈಗ ಯಾವುದೋ ಒಂದು ಸ್ಕೂಲಲ್ಲಿ ವ್ಯಾಕ್ಸಿನ್ಸ್ ಹಾಕಬೇಕು ಅಂತ ಇರುತ್ತೆ, ಅವಾಗ ಏನಾಗುತ್ತೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ದು ಪರ್ಮಿಷನ್ಸ್ ಬೇಕು, ಹೆಲ್ತ್ ಡಿಪಾರ್ಟ್ಮೆಂಟ್ದು ಪರ್ಮಿಷನ್ಸ್ ಬೇಕು, ಇಬ್ಬರು ಸೇರಿ ಕೆಲಸ ಮಾಡಬೇಕು. ಅಂಥದ್ದನ್ನೆಲ್ಲ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಎಲ್ಲ ಸೇರಿ ಅದನ್ನು ಕೋಆರ್ಡಿನೇಟ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಚೀಫ್ ಮಿನಿಸ್ಟರ್ ಅಂದರೆ ಯಾರು, ಏನು ಮಾಡ್ತಾರೆ ಅವರು ನೋಡೋಣ. ಚೀಫ್ ಮಿನಿಸ್ಟರ್ ಇಸ್ ದಿ ಹೆಡ್ ಆಫ್ ದಿ ಸ್ಟೇಟ್ ಗವರ್ಮೆಂಟ್. ನಮ್ಮ ಸ್ಟೇಟ್ ಗೌರ್ಮೆಂಟ್ ಏನಿದೆ ಅದಕ್ಕೆ ಚೀಫ್ ಮಿನಿಸ್ಟರೇ ಹೆಡ್ ಆಗಿರ್ತಾರೆ. ಸಕ್ಸಸ್ ಆರ್ ಫೇಲ್ಯೂರ್ ಆಫ್ ದಿ ಸ್ಟೇಟ್ ಗವರ್ಮೆಂಟ್ ಡಿಪೆಂಡ್ಸ್ ಆನ್ ದಿ ಪರ್ಸನಾಲಿಟಿ. ಒಂದು ಸ್ಟೇಟ್ ಗೌರ್ಮೆಂಟ್ ತುಂಬ ಚೆನ್ನಾಗಿ ನಡೀತಾ ಇದೆಯಾ ಅಥವಾ ಚೆನ್ನಾಗಿ ನಡೀತಾ ಇಲ್ವಾ ಅನ್ನೋದು ಒಂದು CM ಮೇಲೆ ಡಿಪೆಂಡ್ ಆಗಿರುತ್ತೆ. ಇವ್ರು ಚೆನ್ನಾಗಿ ನೋಡ್ಕೊತಾರ, ಚೆನ್ನಾಗಿ ನೋಡ್ಕೊತಾ ಇಲ್ವಾ ಅಂತ.
He is the head of Council of Ministers, the legislature and the leader of majority party in the government. ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ನಾನು ಏನು ಮೇಲೆ ಹೇಳಿದೆ, ಒಂದು 20 ಜನ ಮಿನಿಸ್ಟರ್ಸ್ ಇರ್ತಾರೆ ಅಂತ, ಅವ್ರಿಗೆಲ್ಲರಿಗೂ ಕೂಡ ಹೆಡ್ ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಮತ್ತು ಲೆಜಿಸ್ಲೇಚರ್ಗೆ ಅಂದರೆ ಈ ರೂಲ್ ಮಾಡೋದಕ್ಕೆಲ್ಲ ಏನು ಟೋಟಲ್ ಡಿಸೈಡ್ ಮಾಡೋದೆಲ್ಲ ಮಾಡ್ತಾರೆ, ಅದಕ್ಕೂ ಕೂಡ ಇವರೇ ಹೆಡ್ ಆಗಿರ್ತಾರೆ. ಅಂದರೆ ಏನು ಜಾಸ್ತಿ ಜನ ಇವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ಇವ್ರು ಹೇಳಿದ್ದೇ ನಡೆಯುತ್ತೆ. ಮತ್ತು ಲೀಡರ್ ಆಫ್ ಮೆಜಾರಿಟಿ ಪಾರ್ಟಿ ಅಂದರೆ ಜಾಸ್ತಿ ಜನ ಇವ್ರ ಪಾರ್ಟಿಯವರೇ ಅಧಿಕಾರದ, ಅಂದರೆ ಇವಾಗ ಅರ್ಧಕ್ಕಿಂತ ಜಾಸ್ತಿ ಜನ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಇವ್ರ ಪಾರ್ಟಿಯವರೇ ಇರ್ತಾರೆ. ಆ ರೀತಿ ಅಂದರೆ ಲೀಡರ್ ಆಫ್ ಮೆಜಾರಿಟಿ ಪಾರ್ಟಿ ಕೂಡ ಇವರೇ ಆಗಿರ್ತಾರೆ. ದಿ ಚೀಫ್ ಮಿನಿಸ್ಟರ್ ಶುಡ್ ಬಿ ಎ ಮೆಂಬರ್ ಆಫ್ ಎನಿ ಒನ್ ಆಫ್ ದಿ 2 ಹೌಸಸ್. ನೋಡಿ, ಚೀಫ್ ಮಿನಿಸ್ಟರ್ ಆಗಿರಬೇಕು ಅಂದರೆ ಈ ವಿಧಾನ ಪರಿಷತ್ ಅಥವಾ ವಿಧಾನಸಭಾ ಎರಡರಲ್ಲಿ ಒಂದರಲ್ಲಿ ಮೆಂಬರ್ ಆಗಿರಲೇಬೇಕು. ಓಕೆ, ಈವನ್ ದೋಸ್ ಹೂ ಆರ್ ನಾಟ್ ಮೆಂಬರ್ಸ್ ಆಫ್ ಐದರ್ ಹೌಸ್ ಕ್ಯಾನ್ ಬಿಕಮ್ ದಿ ಚೀಫ್ ಮಿನಿಸ್ಟರ್. ಅಕಸ್ಮಾತ್ ಈಗ ಸಡನ್ನಾಗಿ ಯಾರೋ ಚೀಫ್ ಮಿನಿಸ್ಟರ್ನ ಬೇರೆಯವ್ರನ್ನ ಅನೌನ್ಸ್ ಮಾಡಿದ್ರು, ಅವರು 2 ಹೌಸಲ್ಲಿ ಮೆಂಬರ್ ಆಗಿಲ್ಲ, ಆಗೇನು ಮಾಡಬೇಕು? ಆಗ ಚೀಫ್ ಮಿನಿಸ್ಟರ್ ಅವರು ಪೋಸ್ಟ್ ಜಾಯ್ನ್ ಆಗ್ಬೋದು, ಚೀಫ್ ಮಿನಿಸ್ಟರ್ ಆಗಿ ಸೆಲೆಕ್ಟ್ ಆಗ್ಬೋದು. ಆದರೆ ಅವ್ರಿಗೆ 6 ಮಂತ್ಸ್ ಟೈಮ್ ಕೊಡ್ತಾರೆ. ಆ 6 ಮಂತ್ಸಲ್ಲಿ ಯಾವುದಾದ್ರೂ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್ಗಿರ್ಬೋದು, ಲೆಜಿಸ್ಲೇಟಿವ್ ಅಸೆಂಬ್ಲಿಗಿರ್ಬೋದು ಮೆಂಬರ್ ಆಗಿ ಇವರು ಸೆಲೆಕ್ಟ್ ಆಗಬೇಕು. ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಚೀಫ್ ಮಿನಿಸ್ಟರ್. ಏನೇನು ಅಧಿಕಾರಗಳಿರುತ್ತೆ, ಏನೇನು ಕೆಲಸಗಳು ಮಾಡಬೇಕು ಇವರು. ಈ ಪ್ರಿಪೇರ್ಸ್ ದಿ ಲಿಸ್ಟ್ ಆಫ್ ಮಿನಿಸ್ಟರ್ಸ್ ಆ್ಯಂಡ್ ಸೆಂಡ್ಸ್ ಇಟ್ ಟು ದಿ ಗವರ್ನರ್. ಇವರು CM ಆಗಿ ಅಪಾಯಿಂಟ್ ಆಗಿದ ತಕ್ಷಣ ಏನು ಮಾಡ್ತಾರೆ, ಯಾರ್ಯಾರನ್ನ ನಾನು ಮಿನಿಸ್ಟರ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಯಾರು ಇರಬೇಕು, PWDಗೆ ಯಾರು ಇರಬೇಕು, ಡಿಫೆನ್ಸ್ ಬರಲ್ಲ, ಹೋಮ್ ಮಿನಿಸ್ಟ್ರಿಗೆ ಯಾರು ಇರಬೇಕು, ಆ ರೀತಿ ಲಿಸ್ಟ್ ರೆಡಿ ಮಾಡಿ ಗವರ್ನರ್ಗೆ ಕಳಿಸ್ತಾರೆ. ಈ ಅಲೋಕೇಟ್ಸ್ ದಿ ಪೋರ್ಟ್ಫೋಲಿಯೋಸ್ ಟು ದಿ ಮಿನಿಸ್ಟರ್ಸ್. ಈ ಕ್ಯಾನ್ ಆಲ್ಸೋ ಚೇಂಜ್ ದಿ ಪೋರ್ಟ್ಫೋಲಿಯೋಸ್ ಅಲಾಟೆಡ್ ಟು ದಿ ಮಿನಿಸ್ಟರ್ಸ್. ಈಗ ಮೊದಲು ಯಾರ್ಯಾರು ಮಿನಿಸ್ಟರ್ ಅಂತ ಅವ್ರಿಗೆ ಕಳಿಸಿರ್ತಾರೆ, ಆಮೇಲೆ ಅದರಲ್ಲಿ ಯಾರ್ಯಾರಿಗೆ ಯಾವ್ಯಾವ ಪೋರ್ಟ್ಫೋಲಿಯೋ ಕೊಡಬೇಕು, ಇಂಥ ವ್ಯಕ್ತಿಗೆ ಎಜುಕೇಷನ್ ಕೊಡಬೇಕಾ, ಇಂಥ ವ್ಯಕ್ತಿಗೆ ಹೋಮ್ ಮಿನಿಸ್ಟ್ರಿ ಕೊಡಬೇಕಾ, ಅದನ್ನು ಇವರು ಡಿಸೈಡ್ ಮಾಡ್ತಾರೆ. ಮತ್ತು ಮಧ್ಯದಲ್ಲಿ ಕೂಡ ಇವರು ಚೇಂಜಸ್ ಮಾಡ್ಬೋದು. ನೀವು ಎಜುಕೇಷನಲ್ಲಿ ಚೆನ್ನಾಗಿ ಮಾಡ್ತಾಯಿಲ್ಲ, ನೀವು PWD ತೊಗೊಳ್ಳಿ, ಅಥವಾ ನೀವು PWL ಚೆನ್ನಾಗಿ ಮಾಡ್ತಾಯಿಲ್ಲ, ನೀವು ಹೋಮ್ ಮಿನಿಸ್ಟ್ರಿ ತೊಗೊಳ್ಳಿ ಅಂತ ಕೂಡ ಹೇಳ್ಬೋದು. ಈ ಹ್ಯಾಸ್ ದಿ ಪವರ್ ಟು ರಿಮೂವ್ ದೋಸ್ ಮಿನಿಸ್ಟರ್ಸ್ ಹೂ ಆರ್ ನಾಟ್ ಲಾಯಲ್ ಟು ದಿ ಗವರ್ಮೆಂಟ್ ಆರ್ ಆ್ಯಕ್ಟ್ ಅಗೇನ್ಸ್ಟ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆರ್ ಹ್ಯಾವ್ ಕ್ರಿಮಿನಲ್ ರೆಕಾರ್ಡ್. ಈಗ ಯಾರಾದರೂ ಒಬ್ಬರು ಮಿನಿಸ್ಟರು ಅವ್ರ ಗವರ್ಮೆಂಟ್ಗೆ ಲಾಯಲ್ ಆಗಿಲ್ಲ ಅಂದರೆ ಇವರು ಸರಿಯಾಗಿ ಅವ್ರು ಹೇಳಿದ ಕೆಲಸಗಳು ಮಾಡ್ತಾಯಿಲ್ಲ ಅಂದ್ಕೊಳ್ಳಿ, ಆಗ ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ ವಿರುದ್ಧ ಮಾತಾಡ್ತಾ ಇದ್ರು, ಯಾವಾಗೂ ಅವ್ರ ವಿರುದ್ಧವಾಗೇ ಇದ್ದರು, ಅಥವಾ ಏನಾದರೂ ಕ್ರೈಮ್ ರೆಕಾರ್ಡ್ ಇತ್ತು, ಯಾವುದಾದ್ರೂ ಕಳ್ತನ ಕೊಲೆ ಮಾಡಿರೋಂಥವು ಏನಾದರೂ ಸಿಕ್ಕಾಕೊಂಡು ಶಿಕ್ಷೆ ಆಯಿತು ಅಂದ್ಕೊಳ್ಳಿ, ಆಗ ಆ ಮಿನಿಸ್ಟರ್ನ ರಿಮೂವ್ ಮಾಡೋ ಅಧಿಕಾರ ಕೂಡ ಚೀಫ್ ಮಿನಿಸ್ಟರ್ಗೆ ಇರುತ್ತೆ. ಆ್ಯಸ್ ದಿ ಹೆಡ್ ಆಫ್ ದಿ ಗವರ್ಮೆಂಟ್ ಈ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಫಾರ್ಮುಲೇಷನ್ ಆಫ್ ಪಾಲಿಸೀಸ್. ಇವರು ಗವರ್ಮೆಂಟ್ಗೆ ಹೆಡ್ ಆಗಿರೋದ್ರಿಂದ, ಅಂದರೆ ಟೋಟಲ್ ಕರ್ನಾಟಕ ಗೌರ್ಮೆಂಟ್ ಇರ್ಬೋದು, ಇನ್ನೊಂದು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಅದಕ್ಕೆ ಹೆಡ್ ಆಗಿರೋದ್ರಿಂದ ಎಲ್ಲ ಪಾಲಿಸಿಗಳು ಕೂಡ ಇವರು ನೋಡ್ಕೊಳ್ಬೇಕು. ಅಂದರೆ ಏನೇನು ರೂಲ್ ಆಗುತ್ತೆ ಎಲ್ಲದೂ ಕೂಡ ಇವ್ರ ಡಿಸಿಷನ್ ಮೇಲೇ ಡಿಪೆಂಡ್ ಆಗಿರುತ್ತೆ. ಆ್ಯಸ್ ದಿ ಹೆಡ್ ಆಫ್ ದಿ ಕ್ಯಾಬಿನೆಟ್ ಈ ಕ್ಯಾನ್ ಸಮನ್ ಆರ್ ಪೋಸ್ಟ್ಪೋನ್ ಇಟ್ಸ್ ಮೀಟಿಂಗ್ಸ್. ಇವರು ಕ್ಯಾಬಿನೆಟ್ ಹೆಡ್ ಆಗಿರೋದ್ರಿಂದ ಯಾವಾಗ ಬೇಕಾದರೆ ಆವಾಗ ಕ್ಯಾಬಿನೆಟ್ ಮೀಟಿಂಗ್ ಕರಿಬೋದು, ಅಥವಾ ಇವಾಗ ಕರೆದಿದ್ದೀನಿ, ಇವಾಗ ಬೇಡ, ಚೆನ್ನಾಗಿಲ್ಲ, ಆಮೇಲೆ ಮಾಡೋಣ ಅಂತ ಪೋಸ್ಟ್ಪೋನ್ ಕೂಡ ಮಾಡ್ಬೋದು. ಕ್ಯಾಬಿನೆಟ್ ಮೀಟಿಂಗ್ ಅಂದರೆ ಮಿನಿಸ್ಟರ್ಸ್ ಮಾತ್ರ ಬಂದು ಮೀಟಿಂಗ್ ಮಾಡೋದು, ಓಕೆ, ಎಲ್ಲ ಮೆಂಬರ್ಸು ಬರಲ್ಲ. ಈ ಹ್ಯಾಸ್ ದಿ ಪವರ್ ಟು ಕೋಆರ್ಡಿನೇಟ್ ಆ್ಯಂಡ್ ಸೂಪರ್ವೈಸ್ ದಿ ವರ್ಕಿಂಗ್ ಆಫ್ ಆಲ್ ಡಿಪಾರ್ಟ್ಮೆಂಟ್ಸ್. ಈಗ ನಾನು ಆಲ್ರೆಡಿ ಹೇಳಿದ್ನಲ್ಲ ನಿಮಗೆ, ಹೆಲ್ತ್ ಮಿನಿಸ್ಟ್ರ್ ಒಂದಿರುತ್ತೆ ಮತ್ತು ಎಜುಕೇಷನ್ ಮಿನಿಸ್ಟ್ರ್ ಒಂದಿರುತ್ತೆ, ಕೋಆರ್ಡಿನೇಟ್ ಮಾಡಬೇಕು ಅಂತ. ಆವಾಗ ಅಲ್ಲೇನಾದರೂ ಕ್ಲಾಶಸ್ ಆಯಿತು ಅಂದರೆ ಇವರು ಬಂದು ಸೂಪರ್ವೈಸ್ ಮಾಡಿ, ಇದನ್ನು ಈ ಥರ ಮಾಡಿ, ಇದನ್ನು ಈ ಥರ ಮಾಡಿ ಅಂತ ಹೇಳೋಗ್ತಾರೆ. ಈ ಹ್ಯಾಸ್ ದಿ ಪವರ್ ಟು ಡಿಸಾಲ್ವ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಬಿಫೋರ್ ಎಕ್ಸ್ಪೈರಿ ಆಫ್ ಇಟ್ಸ್ ಟರ್ಮ್. ಈಗ 5 ವರ್ಷಕ್ಕೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರುತ್ತೆ ಅಂದ್ಕೊಳ್ಳಿ, 5 ವರ್ಷಕ್ಕೆ ಅಂತ ತೊಗೊಳ್ತಾರೆ. ಆದರೆ ಇವ್ರಿಗೇನೋ ನಾನು ಮತ್ತೆ ಎಲೆಕ್ಷನ್ಸ್ಗೆ ಹೋಗಬೇಕು ಅನ್ನಿಸ್ತು, ಇವ್ರ ಮೇಲೆ ಏನೋ ಒಂದು ಕರಪ್ಷನ್ ಕೇಸೋ ಏನೋ ಬಂತು, ಇಲ್ಲ ನಾನು ಕರೆಕ್ಟ್ ಇದ್ದೀನಿ ಅಂತ ಪ್ರೂವ್ ಮಾಡ್ಕೊಳ್ಬೇಕು, ಆಗ ಇವರು ಎಲೆಕ್ಷನ್ಸ್ಗೆ ಹೋದ್ರು ಅಂದ್ಕೊಳ್ಳಿ, ಆವಾಗ ಡಿಸಾಲ್ವ್ ಮಾಡ್ಬೋದು. ಇವರು 5 ವರ್ಷದ ಮೊದಲೇ 3 ವರ್ಷಕ್ಕೆ ಇವರು ಡಿಸಾಲ್ವ್ ಮಾಡಿ ಎಲೆಕ್ಷನ್ಸ್ಗೆ ಹೋಗ್ಬೋದು. ಈ ಆ್ಯಕ್ಟ್ಸ್ ಆಸ್ ದಿ ಲಿಂಕ್ ಬಿಟ್ವೀನ್ ದಿ ಗವರ್ನರ್ ಆ್ಯಂಡ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಇವರು ಗವರ್ನರ್ ಏನು ಕೆಲಸ ಮಾಡಬೇಕು, ಅಥವಾ ಗವರ್ನರೇ ಮೇನ್ ಹೆಡ್ ಇರ್ತಾರೆ, ಅವ್ರಿಗೆ ಏನೇನು ಸೈನ್ ಹಾಕಬೇಕು ಅದೆಲ್ಲ ಕೂಡ ಮಿನಿಸ್ಟರ್ಸ್ ಕಡೆಯಿಂದ ಹೋಗ್ತಾ ಇರುತ್ತೆ. ಇವ್ರಿಗೂ ಲಿಂಕ್ ಆಗಿ ಚೀಫ್ ಮಿನಿಸ್ಟರ್ ವರ್ಕ್ ಮಾಡ್ತಾರೆ. ಈ ಆ್ಯಕ್ಟ್ಸ್ ಆ್ಯಸ್ ಎನ್ ಅಡ್ವೈಸರ್ ಟು ದಿ ಗವರ್ನರ್ ವಿತ್ ರಿಗಾರ್ಡ್ ಟು ನಾಮಿನೇಷನ್ಸ್ ಟು ಮೆನಿ ಪೋಸ್ಟ್ಸ್. ಈಗ ಎಷ್ಟೊಂದು ಪೋಸ್ಟ್ಗಳೆಲ್ಲ ಬರುತ್ತೆ, ಇಂಥ ಒಂದು ಸ್ಲಮ್ ಬೋರ್ಡ್ಗೆ ಮೆಂಬರ್ ಅಥವಾ ಚೇರ್ಮನ್ ಆಗಬೇಕು, ಅಥವಾ APMC ಯಾರ್ಡ್ಗೆ ಚೇರ್ಮನ್ ಆಗಬೇಕು, ಈ ಥರ ಸುಮಾರು ಇರುತ್ತೆ. ಅಂಥದಕ್ಕೆಲ್ಲ ಯಾರನ್ನ ಅಪಾಯಿಂಟ್ ಮಾಡಬೇಕು ಅಂತ ಇವರು ಡಿಸೈಡ್ ಮಾಡ್ತಾರೆ. ಡಿಸೈಡ್ ಮಾಡಿ ಗವರ್ನರ್ಗೆ ಹೇಳಿದ್ಮೇಲೆ ಗವರ್ನರು ಆ ಪೋಸ್ಟ್ಗೆ ಅಂಥ ವ್ಯಕ್ತಿ CM ಯಾರ್ಯಾರು ಹೇಳಿರ್ತಾರೆ ಆ ವ್ಯಕ್ತಿಗಳನ್ನ ಅಲ್ಲಿಗೆ ಅಪಾಯಿಂಟ್ ಮಾಡ್ತಾರೆ.